ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಗೆಳೆಯರೆ, ಕನ್ನಡ ಎಕ್ಸ್ಪ್ಲೋರ್ಸ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಬರ್ಬ್ ಸೂಟ್ ಅನ್ನೋ ಒಂದು ಟೂಲ್ನ ಬಗ್ಗೆ ನೋಡೋಣ. ಸೊ ಈ ಬರ್ಬ್ ಸೂಟ್, ಸೊ ಬಹುಶಃ ನಾನು ಒಂದು ಸ್ಪೆಸಿಫಿಕ್ ಟೂಲ್ ಬಗ್ಗೆ ಮಾಡ್ತಾ ಇದ್ದೆ ಮೊದಲನೇ ವಿಡಿಯೋ ಅಂತ ಅಂದ್ಕೊಳ್ತೀನಿ ಹ್ಯಾಕಿಂಗ್ ಟೂಲ್ಸ್ಗಳಲ್ಲಿ. ಸೊ ಈ ಬರ್ಬ್ ಸೂಟ್ ಮೊದಲಿಗೆ ಏನು ಮಾಡುತ್ತಪ್ಪ ಅಂತಂದರೆ, ಈ ಬರ್ಬ್ ಸೂಟ್ ಒಂದು ಫೇಮಸ್ ಆಗಿರುವಂಥ ಒಂದು ವೆಬ್ ಅಪ್ಲಿಕೇಶನ್ ಪೆನೆಟ್ರೇಷನ್ ಟೆಸ್ಟಿಂಗ್ ಟೂಲ್. ಸೊ ವೆಬ್ ಅಪ್ಲಿಕೇಶನ್ ಅಲ್ಲಿ ಅಥವಾ ವೆಬ್ಸೈಟ್ನ ಹ್ಯಾಕ್ ಮಾಡೋ ಒಂದು ಮೂಲಗಳಲ್ಲಿ ಬರ್ಬ್ ಸೂಟ್ ಅಂತ ಏನಿದೆ ಇದು ತುಂಬಾ ಮುಖ್ಯವಾದಂಥ ಒಂದು ಟೂಲ್ ಆಗಿರುತ್ತೆ. ಸೊ ಈ ಒಂದು ಡೊಮೇನಲ್ಲಿ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಬೇಕಾದ್ರೆ ನಾವು ಸಾಕಷ್ಟು ಕಾಮನ್ನಾಗಿ ಯೂಸ್ ಮಾಡುವಂಥ ಟೂಲ್ ಈ ಬರ್ಬ್ ಸೂಟ್. ಸೊ ಪರ್ಸ್ನಲ್ ಆಗಿ ಮಾತ್ರ ಅಂತಲ್ಲ, ಪ್ರೊಫೆಷ್ನಲ್ ಆಗೂ ಸಹ ಒಂದು ವೆಬ್ಸೈಟ್ ಡೆವಲಪ್ ಮಾಡುವಂಥ ಒಂದು ಕಂಪನಿ ಅದನ್ನು ಟೆಸ್ಟ್ ಮಾಡಬೇಕಾದ್ರೆ, ಸೆಕ್ಯೂರಿಟಿ ಟೆಸ್ಟಿಂಗ್ ಮಾಡಬೇಕಾದ್ರೂ ಸಹ ಅವರು ಬರ್ಬ್ ಸೂಟ್ನ ಹೆಚ್ಚಿನ ಬಾರಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಬಗ್ ಬೌಂಟಿ ಮಾಡೋರು ಮತ್ತು ಈ ವೆಬ್ ಅಪ್ಲಿಕೇಶನ್ ಟೆಸ್ಟಿಂಗ್ ಮಾಡೋರು, ಪರ್ಸ್ನಲ್ ಆಗಿ ಟೆಸ್ಟ್ ಮಾಡೋರು ಸಹ ಈ ಬರ್ಬ್ ಸೂಟ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ನಾವು ಸಹ ನಮ್ಮ ಕೆಲಸಗಳಲ್ಲಿ ಪ್ರತಿದಿನನಿತ್ಯ ನಾವು ಯೂಸ್ ಮಾಡುವಂಥ ಒನ್ ಆಫ್ ದ ಕಾಮನ್ ಟೂಲ್ ಏನಪ್ಪ ಅಂತಂದರೆ ಅದು ಬರ್ಬ್ ಸೂಟ್. ಓಕೆನಾ. ಸೊ ವೆಬ್ಸೈಟ್ ಹ್ಯಾಕಿಂಗ್ ಮಾಡಬೇಕಾದ್ರೆ, ವೆಬ್ಸೈಟಿಂಗ್ ಹ್ಯಾಕಿಂಗ್ ಕಲಿಬೇಕಾದ್ರೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದೇ ಈ ಟೂಲ್. ಓಕೆನಾ. ಸೊ ಈ ಟೂಲ್ ಬಗ್ಗೆ ಬರೋಣ. ಈ ಟೂಲ್ನ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದರೆ, ಮುಖ್ಯ ವಿಶೇಷತೆ ಏನಪ್ಪ ಅಂತಂದರೆ, ಇದು ಸಾಮಾನ್ಯ ಟೂಲ್ ಥರ ನಾವು ಒಂದು ಟೂಲ್ ರನ್ ಮಾಡಿದ್ವಿ, ಒಂದು ಟಾರ್ಗೆಟ್ನ ಕೊಟ್ವಿ, ಅದು ಹ್ಯಾಕ್ ಮಾಡಿಬಿಡುತ್ತೆ, ಆ ಥರ ಅಲ್ಲ. ಇದು ಒಂಥರ ಒಂದು ಪವರ್ಫುಲ್ ಆಗಿರುವಂಥ ಖಡ್ಗ ಇದ್ದಂಗೆ. ಸೊ ಖಡ್ಗ ಅಂದರೆ ಒಂದು ಕತ್ತಿ ಏನು ಕತ್ತಿ ಖಡ್ಗ ಅಂತ ಕರಿತೀವಿ. ಇದು ಎಷ್ಟೇ ಅದ್ಭುತವಾಗಿದ್ದರೂ ಸಹ ತಾನಾಗೆ ತಾನು ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಯಾರನ್ನೂ ಸಾಯಿಸೋದಕ್ಕೂ ಆಗಲ್ಲ, ಯಾರನ್ನೂ ಬದುಸೋಕ್ಕೂ ಆಗಲ್ಲ ಅಲ್ವಾ. ಬಟ್ ಅದನ್ನು ಒಳ್ಳೆ ಚಾತುರ್ಯ ಇರುವಂಥ ಒಂದು ಖಡ್ಗ ವಿದ್ಯೆಯಲ್ಲಿ ಒಳ್ಳೆ ಚಾತುರ್ಯ ಕೈಲಿ ಒಂದು ಒಳ್ಳೆ ಖಡ್ಗ ಕೊಟ್ಟಾಗ ಅವನು ಅದರಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು, ಕೆಟ್ಟ ಕೆಲಸಗಳನ್ನ ಮಾಡ್ಬೋದು. ಅದೇ ರೀತಿ ಬರ್ಬ್ ಸೂಟ್ ಸಹ ಬರ್ಬ್ ಸೂಟ್ ತಾನಾಗೆ ತಾನು ಯಾವುದೇ ರೀತಿಯಂಥ ಒಂದು ಅಟ್ಯಾಕ್ನ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಚೆನ್ನಾಗಿ ನಾವು ಯೂಸ್ ಮಾಡಿಕೊಂಡ್ರೆ ಅದು ಸಾಕಷ್ಟು ವಿಶೇಷತೆ ಮತ್ತು ಸಾಕಷ್ಟು ಹೆಲ್ಪ್ ಮಾಡುತ್ತೆ ನಮಗೆ ಒಂದು ವೆಬ್ಸೈಟ್ನ ಟೆಸ್ಟ್ ಮಾಡಲಿಕ್ಕೆ. ಓಕೆನಾ. ಸೊ ಈ ವೆಬ್ಸೈಟ್ ವರ್ಕ್ ಆಗೋ ರೀತಿ ಏನಪ್ಪ ಅಂದರೆ, ಇದು MITM ಪ್ರಾಕ್ಸಿ ಬೇಸ್ಡ್ ಒಂದು ಟೂಲ್ ಆಗಿರುತ್ತೆ. ಸೊ ಬೇಸಿಕ್ಲಿ ಬರ್ಬ್ ಸೂಟ್ ತಾನೇ ಒಂದು ಪ್ರಾಕ್ಸಿ ಬೇಸ್ಡ್ ಟೂಲ್. ಈಗಾಗಲೇ ನಾವು ವೆಬ್ಸೈಟ್ ಬೇಸಿಕ್ಸ್ ಅಲ್ಲಿ ಒಂದು ವಿಡಿಯೋ ನೋಡಿದ್ವಿ, ಅಥವಾ HTTP ಬೇಸಿಕ್ಸಲ್ಲಿ ವಿಡಿಯೋಗಳಲ್ಲಿ ಸಹ ನೋಡಿದ್ವಿ. ಈ ವೆಬ್ ವರ್ಕ್ ಆಗೋದೇ ಈ ಕ್ಲೈಂಟ್ ಮತ್ತು ಸರ್ವರ್ನ ಒಂದು ಕಮ್ಯುನಿಕೇಷನಲ್ಲಿ. ಮತ್ತು ನಾವು ಈಗಾಗಲೇ HTTP ವೆಬ್ಸೈಟ್ಗಳ ತಿಳ್ಕೊಂಡಿದ್ವಿ. ಈ ಪ್ರತಿಯೊಂದು ಡೇಟಾ ನಿಮ್ಮ ಕ್ಲೈಂಟ್ ಅಂದರೆ ಬ್ರೌಸರ್ ನಿಮ್ಮ ಸರ್ವರ್ಗೆ ಕಳಿಸ್ಬೇಕಾದ್ರೆ ಅದು HTTP ಫಾರ್ಮ್ಯಾಟಲ್ಲಿ, ಅದು HTTP ರಿಕ್ವೆಸ್ಟ್ ಫಾರ್ಮ್ಯಾಟಲ್ಲಿ ಕಳಿಸುತ್ತೆ. ಮತ್ತು ನಿಮ್ಮ ರೆಸ್ಪಾನ್ಸ್ HTTP ರೆಸ್ಪಾನ್ಸ್ ಫಾರ್ಮ್ಯಾಟಲ್ಲಿ ನಿಮಗೆ ಡೇಟಾ ಬರುತ್ತೆ. ಮತ್ತು ಈ ಡೇಟಾ ಏನಿರುತ್ತೆ ಅದು ನಿಮ್ಮ ಬ್ರೌಸರ್ ಸರ್ವರ್ ಕಳಿಸೋ ಡೇಟಾ ಮತ್ತು ಸರ್ವರಿಂದ ಬ್ರೌಸರ್ಗೆ ಬರೋ ಡೇಟಾ, ಈ ಡೇಟಾ ನಮಗೆ ಕಾಣೋದಿಲ್ಲ, ಇದನ್ನು ನೋಡಲಿಕ್ಕೆ ಸಹ ಆಗೋದಿಲ್ಲ. ಓಕೆನಾ. ಬಟ್ ನಾವು ಟೆಸ್ಟ್ ಮಾಡಬೇಕಾದ್ರೆ, ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವೆಬ್ಸೈಟ್ನ ಅದನ್ನು ನಾವು ನೋಡಲೇಬೇಕಾಗುತ್ತೆ. ಸೊ ಈ ಒಂದು ಗ್ಯಾಪ್ನ ಫಿಲ್ ಮಾಡಲಿಕ್ಕೋಸ್ಕರನೇ ನಾವು ಯೂಸ್ ಮಾಡೋಂಥದ್ದು ಬರ್ಬ್ ಸೂಟ್. ಸೊ ಬರ್ಬ್ ಸೂಟ್ನ ನಾವು ಹೇಗೆ ಕಾನ್ಫಿಗರ್ ಮಾಡ್ತೀವಪ್ಪ ಅಂತಂದರೆ, ಈ ಕ್ಲೈಂಟ್ ಮತ್ತು ಸರ್ವರ್ನ ಮಧ್ಯದಲ್ಲಿ ನಾವು ಬರ್ಬ್ ಸೂಟ್ನ ಕಾನ್ಫಿಗರ್ ಮಾಡ್ಬಿಡ್ತೀವಿ. ಅಂದರೆ ನಮ್ಮ ಸಿಸ್ಟಮಲ್ಲಿ, ನಮ್ಮ ಒಂದು ಲೊಕೇಶನಲ್ಲಿ, ನಮ್ಮ ಸಿಸ್ಟಮಲ್ಲೇ ಈ ಬರ್ಬ್ ಸೂಟ್ನ ಹೇಗೆ ಕಾನ್ಫಿಗರ್ ಮಾಡ್ತೀವಿ ಅಂತಂದರೆ, ನಮ್ಮ ಬ್ರೌಸರ್ನ ಯಾವುದೇ ಟ್ರಾಫಿಕ್, ಯಾವುದೇ ವೆಬ್ಸೈಟ್ಗೆ ಹೋದರೂ ಸಹ ಅದು ಬರ್ಬ್ ಸೂಟ್ ಮುಖಾಂತರನೇ ಹೋಗೋ ರೀತಿ ನಾವು ಇದನ್ನು ಕ್ರಾಸ್ ಮಾಡಿಬಿಡ್ತೀವಿ. ಸೊ ದ್ಯಾಟ್ ನಮ್ಮ ಕ್ಲೈಂಟಿಂದ ನಾವು ಯಾವುದೇ ರಿಕ್ವೆಸ್ಟ್ ಕಳಿಸೋದು, ನಮ್ಮ ಬ್ರೌಸರಿಂದ ಯಾವುದೇ ವೆಬ್ಸೈಟ್ನ ಆಕ್ಸೆಸ್ ಮಾಡಿದ್ರು ಆ್ಯಕ್ಚುಯಲ್ ಪ್ಯಾಕೆಟ್, ನಮ್ಮ ಆ್ಯಕ್ಚುಯಲ್ ಡೇಟಾ ಏನಿದೆ, ಈ ಡೇಟಾ ಬರ್ಬ್ ಸೂಟ್ಗೆ ಹೋಗುತ್ತೆ, ಬರ್ಬ್ ಸೂಟಿಂದ ನಮ್ಮ ಇಂಟರ್ನೆಟ್ಗೆ ಹೋಗುತ್ತೆ. ಮತ್ತು ಆ ಡೇಟಾ ವಾಪಸ್ ಬರಬೇಕಾದ್ರೂ ಸಹ ನಮ್ಮ ಬರ್ಬ್ ಸೂಟಿಂದ ನಮ್ಮ ಸರ್ವರಿಂದ ಫಸ್ಟು ಈ ಬರ್ಬ್ ಸೂಟಿಗೆ ಬರುತ್ತೆ, ನಂತರ ಬರ್ಬ್ ಸೂಟಿಂದ ನಮ್ಮ ಬ್ರೌಸರ್ಗೆ ಬರುತ್ತೆ. ಓಕೆನಾ. ಸೊ ಇದು ಈ ಫ್ಲೋರ್ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಪ್ರಾಕ್ಸಿ ಅಂತ ಕರಿತೀವಿ. ಈಗಾಗಲೇ ನಾನು ಪ್ರಾಕ್ಸಿ ಬಗ್ಗೆ ವಿಡಿಯೋ ಮಾಡಿದೆ, ಅದರಲ್ಲಿ ನಿಮಗೆ ಪ್ರಾಕ್ಸಿನ ಬೇಸಿಕ್ಸ್ ಖಂಡಿತವಾಗಿ ಅರ್ಥ ಆಗಿದೆ ತಿಳ್ಕೊಳ್ತೀನಿ. ನಂತರ ಇದು ಪ್ರಾಕ್ಸಿನ ಈ ಬರೀ ಇದೊಂದು ಆಟೋಮೆಟಿಕ್ ಪ್ರಾಕ್ಸಿ ಮಾತ್ರ ಅಲ್ಲ, ಇದೊಂದು ಮ್ಯಾನ್ಯಲ್ ಪ್ರಾಕ್ಸಿ ಸಹ ಆಗಿರುತ್ತೆ. ಅಂದರೆ ನಮ್ಮ ಕ್ಲೈಂಟಿಂದ ನಾವು ಸರ್ವರ್ಗೆ ಯಾವುದೇ ಡೇಟಾ ಕಳಿಸೋದು ಸಹ ಅದನ್ನು ನಾವು ಮಧ್ಯದಲ್ಲೇ ನಿಲ್ಲಿಸಿ ಅದನ್ನು ಚೇಂಜ್ ಮಾಡಿ ಸಹ ನಾವು ಕಳಿಸ್ಬೋದು. ಅಂದರೆ ನಮ್ಮ ಕ್ಲೈಂಟಿಂದ ನಾವು ಸರ್ವರ್ಗೆ ಕಳಿಸೋವಂಥ ಡೇಟಾನ ನಾವು ಮಧ್ಯದಲ್ಲೇ ಅದನ್ನು ಚೇಂಜ್ ಮಾಡಿಬಿಟ್ಟು, ಅಂದರೆ ನಮ್ಮ ಬ್ರೌಸರ್ ಯಾವ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡುತ್ತೋ ಆ ರಿಕ್ವೆಸ್ಟ್ನ ನಾವು ಚೇಂಜ್ ಮಾಡಿಬಿಟ್ಟು ನಾವು ಸರ್ವರ್ಗೆ ಕಳಿಸ್ಬಿಡ್ಬೋದು. ಇದನ್ನು ಸಹ ನಾವು ಬರ್ಬ್ ಸೂಟ್ನ ಸಾಕಷ್ಟು ಸಹ ಯೂಸ್ ಮಾಡ್ತೀವಿ. ಇನ್ನೊಂದೇನಪ್ಪ ಅಂದರೆ, ಈ ಬರ್ಬ್ ಸೂಟ್ನ ನಾವು ಈ MITM ಅಟ್ಯಾಕ್ ಆಗು ಸಹ ಯೂಸ್ ಮಾಡ್ಬೋದು. ಅಂದರೆ ಬರ್ಬ್ ಸೂಟ್ನ ನಮ್ಮ ಮಿಷನನ್ನು ನಾವು ಹೋಸ್ಟ್ ಮಾಡಿಬಿಟ್ಟು ನಾವು, ಬಟ್ ಅದನ್ನು
ಪ್ಯಾಕೆಟ್ನ ನಮ್ಮ ಸಿಸ್ಟಮಿಂದ ಕಳಿಸ್ದೇನೆ ಇನ್ನೊಬ್ಬರ ಅಂದರೆ ಯಾರೊಬ್ಬರಿಗೆ ಯಾರೊಬ್ಬರ ಒಂದು ಬ್ರೌಸರಲ್ಲಿ ನಮ್ಮ ಪ್ರೊಸೆಸರ್ವನ್ನಾಗಿ ಕಾನ್ಫಿಗರ್ ಮಾಡಿಬಿಟ್ರೆ ಅವ್ರು ಯಾವುದೇ ವೆಬ್ಸೈಟ್ನ ಆಕ್ಸೆಸ್ ಮಾಡಿದ್ರು ಅದು ನಮ್ಮ ವೆಬ್ಸೈಟ್ ಮುಖಾಂತರ ಇಂಟರ್ನೆಟ್ಗೆ ಹೋಗುತ್ತೆ. ಆಗ ಅವ್ರು ಯಾವುದೆಲ್ಲ ಡೇಟಾ ಕಳಿಸ್ತಾರೋ ಆ ಪ್ರತಿಯೊಂದು ಡೇಟಾ ನಮ್ಮ ಸಿಸ್ಟಮ್ಗೆ ಬರುತ್ತೆ. ಪ್ರತಿಯೊಂದು ಡೇಟಾನ ನಾವು ನೋಡ್ಬೋದು. ಇದನ್ನು ನಾವು MITM ಅಂತ ಕರೆಯೋದು. ಓಕೆನಾ. ಬಟ್ MITM ಆರ್ಕ್ ಪ್ರೂಫಿಂಗಿನ ಸಹ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾನು MITM ಅಂದರೆ ಏನು, ಅದನ್ನು ಹೇಗೆ ಕೆಲಸ ಮಾಡೋದು ಅಂತ ಸಹ ತೋರಿಸ್ಕೊಡ್ತೀನಿ. ಬಟ್ ಇದು ವೆಬ್ಸೈಟ್ ಸಹ ನಾವು MITM ಆಗಿ ಸಹ ಯೂಸ್ ಮಾಡ್ಬೋದು. ಓಕೆ. ಸೊ ಸಾಕಷ್ಟು ಡಿಸ್ಕಷನ್ ಆಯಿತು ವೆಬ್ಸೈಟ್ ಬಗ್ಗೆ, ಒಂದು ಇಂಟ್ರಡಕ್ಷನ್ ಸಿಕ್ತು ಅಂತ ಅಂದ್ಕೊತೀನಿ. ಇದು MITM ಬೇಸ್ಡ್ ಪ್ರಾಕ್ಸಿ ಟೂಲ್, ಮತ್ತು ಇದು ವೆಬ್ ಅಪ್ಲಿಕೇಶನ್ ಪೆಂಟೆಸ್ಟ್ ಟೆಸ್ಟಿಂಗಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಮಾಡೋಂಥ ಟೂಲ್, ಮತ್ತು ಸಾಕಷ್ಟು ಬೆಳವಣಿಗೆ ಇರುವಂಥ ಟೂಲ್. ಓಕೆನಾ. ಇದು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಜಸ್ಟ್ ಬರ್ಪ್ ಸೂಟ್ ಡೌನ್ಲೋಡ್ ಅಂತ ಕೊಟ್ಟರೆ ಸಾಕು. ಗೂಗಲಲ್ಲಿ ನಿಮಗೆ ಬರ್ಪ್ ಸೂಟ್ನ ಒಂದು ವೆಬ್ಸೈಟ್ ಸಿಕ್ಕುತ್ತೆ. ಸೊ ಎಸ್, ಸ್ಪೋರ್ಟ್ಸ್ ಫಿಗರ್ ಅವರು ಆ್ಯಕ್ಚುಯಲ್ ಬರ್ಪ್ ಸೂಟ್ನ ಓನರ್ಸ್. ಸೊ ಬರ್ಪ್ ಸೂಟ್ನ ನೀವು ಈ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಬೇಸಿಕ್ಲಿ ಬರ್ಪ್ ಸೂಟ್ 3 ಥರ ವರ್ಷನ್ಸ್ ಇರುತ್ತೆ. ಒಂದು ಎಂಟರ್ಪ್ರೈಸ್ ವರ್ಷನ್, ಅಂದರೆ ಈಗಾಗಲೇ ನಾವು ನೆಸಸ್ ನೋಡಿದ್ವಲ್ಲ, ವಲ್ನರಬಿಲಿಟಿ ಸ್ಕ್ಯಾನರ್, ಅದೇ ರೀತಿ ಬರ್ಪ್ ಸೂಟಲ್ಲೂ ಸಹ ವಲ್ನರಬಿಲಿಟಿ ಸ್ಕ್ಯಾನರ್ ಇದೆ. ನಂತರ ಪ್ರೊಫೆಷನಲ್ ವರ್ಷನ್ಸ್ ಇದೆ, ಅಂದರೆ ಪ್ರೊಫೆಷನಲ್ ಆಗಿ ಅದನ್ನು ಪೇ ಮಾಡಿಬಿಟ್ಟು ತೊಗೊಳ್ಳೋಂಥದ್ದು. ನಂತರ ಒಂದು ಫ್ರೀ ಟೂಲ್ ಇದೆ. ಸೊ ನಾನು ಆಗಲೇ ಕ್ರ್ಯಾಕ್ ಟೂಲ್ ಅಥವಾ ಫ್ರೀ ಟೂಲ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಬಟ್ ನೀವು ಇಲ್ಲಿ ಕೆಳಗಡೆ ಲಿಂಕ್ ಓಪನ್ ಮಾಡಿಬಿಟ್ಟು ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಒಂದು ಟೆಕ್ಸ್ಟ್ ಫೈಲ್ ಏನಿದೆ ಬರ್ಪ್ ಡೌನ್ಲೋಡ್ ಲಿಂಕ್, ಅದನ್ನು ಸಹ ನಾನು ನಿಮಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಬರ್ಪ್ ಡೌನ್ಲೋಡ್ ಲಿಂಕ್ ಅದು ಸಹ ನಿಮಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ ಗೆಳೆಯರೆ. ಓಕೆನಾ. ಸೊ ಬನ್ನಿ ಬರ್ಪ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದು ತುಂಬ ಸಿಂಪಲ್. ಇದು ಯಾವುದೇ ರೀತಿ ಅಂತ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯಂಥದ್ದು ವಿಶೇಷತೆ ಏನಿರೋಲ್ಲ. ಇದನ್ನು ಡೌನ್ಲೋಡ್ ಮಾಡ್ಕೊತೀರಾ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಡಬಲ್ ಕ್ಲಿಕ್ ಮಾಡ್ತೀರಾ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅದು ಸ್ಟಾರ್ಟ್ ಮಾಡೋಕ್ಕೆ ಕೇಳುತ್ತೆ, ಪ್ರಾಜೆಕ್ಟ್ನ ಸೇವ್ ಮಾಡಬೇಕಂತ ಕೇಳುತ್ತೆ. ಸೇವ್ ಮಾಡಿ ನೀವು ಓಪನ್ ಮಾಡಿದ ತಕ್ಷಣ ಈ ವಿಂಡೋ ನಿಮಗೆ ಈ ಥರ ಬರುತ್ತೆ. ಓಕೆನಾ. ಸೊ ಈ ವಿಂಡೋ ಬಂದ ತಕ್ಷಣ ನೀವು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಮೊದಲಿಗೆ ಇದರಲ್ಲಿ ಸಾಕಷ್ಟು ಟ್ಯಾಬ್ಸ್ಗಳಿದೆ. ಅದರಲ್ಲಿ ಈ 3 ಟ್ಯಾಬ್ಗಳು ಎಕ್ಸ್ಟೆಂಡರ್, ಪ್ರಾಜೆಕ್ಟ್ ಆಪ್ಷನ್ಸ್, ಯೂಸರ್ ಆಪ್ಷನ್ಸ್ ಅಲ್ಲ, ಟೂಲ್ ಸ್ಪೆಸಿಫಿಕ್ ಆಪ್ಷನ್ಸ್ಗಳು, ಅದನ್ನು ನಾನು ಟೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಈ ಡ್ಯಾಶ್ ಬೋರ್ಡ್ ನಿಮ್ಮ ಸ್ಟೇಟಸ್ಟಿಕ್ಸ್ ತೋರಿಸುತ್ತೆ, ಅದಕ್ಕೂ ನಾನು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಬಟ್ ಇವೆಲ್ಲ ಈ ಟಾರ್ಗೆಟ್, ಪ್ರಾಕ್ಸಿ, ಇಂಟ್ರೂಡರ್, ರಿಪೀಟರ್, ಸೀಕ್ವೆನ್ಸರ್, ಡಿಕೋಡರ್, ಕಂಪ್ಯಾರರ್, ಇವೇ ಅಷ್ಟೇ ನಾವು ಜನರಲ್ ಆಗಿ ಟೆಸ್ಟಿಂಗ್ಗೆ ಅಥವಾ ಹ್ಯಾಕಿಂಗ್ಗೆ ಯೂಸ್ ಮಾಡೋಂಥ ಒಂದು ಟ್ಯಾಬ್ಸ್ಗಳು. ಅದನ್ನು ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಈ ಬರ್ಪ್ ಸೂಟ್ನ ನಾವು ಹೆಂಗೆ ಯೂಸ್ ಮಾಡಲಿಕ್ಕಾಗಲ್ಲ, ಇದನ್ನು ನಾವು ಕಾನ್ಫಿಗರ್ ಮಾಡಬೇಕಾಗುತ್ತೆ. ಈಗಾಗಲೇ ಹೇಳಿದೆ, ಈ ಬರ್ಪ್ ಸೂಟ್ನ ನಾವು ಜಸ್ಟ್ ಆನ್ ಮಾಡಿದ ತಕ್ಷಣ ಹೋಗೋಕ್ಕಾಗಲ್ಲ. ಇದನ್ನು ನಾವು ಕಾನ್ಫಿಗರ್ ಮಾಡಬೇಕು, ಇದನ್ನು ಯೂಸ್ ಮಾಡಬೇಕು ನಾವು ಕರೆಕ್ಟಾಗಿ. ಓಕೆನಾ. ಇದನ್ನು ಹೇಗೆ ಕಾನ್ಫಿಗರ್ ಮಾಡ್ಕೊಂಡು ತಿಳ್ಕೊಳ್ಳೋಣ. ಕಾನ್ಫಿಗರಲ್ಲಿ ಸಾಕಷ್ಟು ಸ್ಟೆಪ್ಸ್ಗಳಿರುತ್ತೆ. ಸೊ ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟ್ ಕಾನ್ಫಿಗರ್ ಮಾಡಲಿಕ್ಕೆ ಸ್ಟೆಪ್ಸ್ಗಳೇನಪ್ಪ ಅಂತಂದರೆ, ಮೊದಲಿಗೆ ಬರ್ಪ್ ಸೂಟ್ನ ಆನ್ ಮಾಡ್ಕೊಬೇಕು. ಓಪನ್ ಮಾಡಿದ ತಕ್ಷಣವೇ ಅದು ಟಾರ್ಗೆಟ್ ಓಪನ್ ಮಾಡಿ, ಟಾರ್ಗೆಟ್ ಪಕ್ಕದಲ್ಲೇ ಪ್ರಾಕ್ಸಿ ಅಂತ ಇರುತ್ತೆ. ಈ ಬೈ ಡಿಫಾಲ್ಟ್ ಪ್ರಾಕ್ಸಿಯಲ್ಲಿ ಸಹ 4 ಟ್ಯಾಬ್ಸ್ಗಳಿರುತ್ತೆ. ಆ ಪ್ರಾಕ್ಸಿಯಲ್ಲಿ ಮೊದಲನೇ ಟ್ಯಾಬ್ ಇಂಟರ್ಸೆಪ್ಟ್, HTTP ಹಿಸ್ಟ್ರಿ, ವೆಬ್ ಸಾಕೆಟ್ ಹಿಸ್ಟ್ರಿ, ಆಪ್ಷನ್ಸ್ ಅಂತ ಇರುತ್ತೆ. ಇದರಲ್ಲಿ ನಾವು ಇಂಟರ್ಸೆಪ್ಟಲ್ಲಿ ಬೈ ಡಿಫಾಲ್ಟ್ ಇದು ಟರ್ನ್ ಆನ್ ಆಗಿರುತ್ತೆ. ಸೊ ಈ ಇಂಟರ್ಸೆಪ್ಟ್ ಅಂದರೆ ಏನಪ್ಪ ಅಂತಂದರೆ, ನೀವು ಟೆಸ್ಟ್ ಮಾಡಬೇಕಾದ್ರೆ ನೀವೊಂದು ರಿಕ್ವೆಸ್ಟ್ ಕಳಿಸ್ತೀರಾ. ಆ ರಿಕ್ವೆಸ್ಟ್ ನಾನು ಈಗಾಗಲೇ ಹೇಳ್ದಂಗೆ ನಿಮ್ಮ ಬರ್ಪ್ ಸೂಟ್ ಮುಖಾಂತರನೇ ಸರ್ವರ್ಗೆ ಹೋಗುತ್ತೆ. ಓಕೆನಾ. ಸೊ ಇದು ಆಟೋಮೆಟಿಕ್ ಆಗೋದ್ರೆ ಯಾವುದೂ ಪ್ರಾಬ್ಲಮ್ ಇರಲ್ಲ. ಬಟ್ ನೀವು ಇಂಟರ್ಸೆಪ್ಟ್ನ ಟರ್ನ್ ಆನ್ ಮಾಡಿದ್ರೆ, ಅಂದರೆ ಈ ಆಪ್ಷನಲ್ಲಿ ಇದು ಆನಲ್ಲಿತ್ತು ಅಂತಂದರೆ, ಆವಾಗ ನೀವು ಕಳಿಸೋ ಪ್ರತಿ ರಿಕ್ವೆಸ್ಟ್ ಇಲ್ಲೇ ಹಾಲ್ಟ್ ಆಗಿಬಿಡುತ್ತೆ. ನಿಮ್ಮ ಪ್ರಾಕ್ಸಿಲೇ ಹಾಲ್ಟ್ ಆಗಿಬಿಡುತ್ತೆ. ಹಾಲ್ಟ್ ಆಗಿ ಪ್ರತಿಯೊಂದು ನೀವು ಚೆಕ್ ಮಾಡಿದ್ರೆ ಮಾತ್ರ ಅದು ಮುಂದಕ್ಕೆ ಹೋಗೋದೇ ರೀತಿ. ಸೊ ಇದು ಹೇಗಪ್ಪ ಅಂತಂದರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಹೇಗೆ ಚೆಕ್ ಪೋಸ್ಟ್ ಇರುತ್ತೋ, ಆ ಚೆಕ್ ಪೋಸ್ಟಲ್ಲಿ ಇಂಟರ್ಸೆಪ್ಟ್ ಆನ್ ಅಂತ ಇದ್ದಾಗ ಆ ಚೆಕ್ ಪೋಸ್ಟಲ್ಲಿ ಹೋಗೋ ಪ್ರತಿಯೊಂದು ಪ್ಯಾಕೆಟ್ನು ನೀವು ನೋಡಬೇಕಾಗುತ್ತೆ. ಅಂದರೆ ನಿಮಗೆ ಅಲ್ಲಿ ಯಾವುದೋ ಒಂದು ದೊಡ್ಡ ಟ್ರಾಫಿಕ್ ಇತ್ತು ಅಂದರೆ ಪ್ರತಿಯೊಂದು ಪ್ಯಾಕೆಟ್ನು ನೀವು ಒಂದೊಂದಾಗಿ ನೋಡಿ ನೀವೇ ಸ್ವತಃ ಫಾರ್ವರ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಇಂಟರ್ಸೆಪ್ಟ್ ಆಫ್ ಮಾಡಿಬಿಟ್ರೆ, ಸೊ ನೀವು ಕಳಿಸೋ ಟ್ರಾಫಿಕ್ ಚೆಕ್ ಪೋಸ್ಟ್ ಮುಖಾಂತರ ಅದು ಹೋಗ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ಅದು ರೆಕಾರ್ಡ್ ಆಗುತ್ತೆ. ಸೊ ನೀವು ನೋಡ್ಬೋದು HTTP ಹಿಸ್ಟ್ರಿಲಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ಇದು ನನ್ನ ಪ್ರೀವಿಯಸ್ ರೆಕಾರ್ಡ್. ಸೊ ಇದನ್ನು ರೇಟ್ ಮಾಡ್ತೀನಿ ಪ್ರೀವಿಯಸ್ಲಿ. ಸೊ ಪ್ರತಿಯೊಂದು ರೆಕಾರ್ಡ್ ಆಗಿಬಿಡುತ್ತೆ ನಿಮ್ಮ ಸಿಸ್ಟಮಲ್ಲೇ. ಆಫ್ ಮಾಡಿದ್ರು ಸಹ ಪ್ರತಿಯೊಂದು ನೀವು ರೆಕಾರ್ಡ್ ಮಾಡಿದಾಗಲಿ, ನೀವು ಇಂಟರ್ಸೆಪ್ಟ್ನ ಆಫ್ ಮಾಡಲಿ ಆನ್ ಮಾಡಿದ್ರು ಸಹ ಪ್ರತಿಯೊಂದು ಸಹ ನೀವು ಕಳಿಸೋ ಪ್ರತಿಯೊಂದು ಟ್ರಾಫಿಕ್ಕು ರೆಕಾರ್ಡ್ ಆಗುತ್ತೆ. ಇಂಟರ್ಸೆಪ್ಟ್ ಆನ್ ಮಾಡಿದಾಗ ನೀವು ಕಳಿಸೋ ಪ್ರತಿಯೊಂದು ಟ್ರಾಫಿಕ್ ನೀವೇ ಮ್ಯಾನ್ಯುವಲ್ ಆಗಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಬಟ್ ಇಂಟರ್ಸೆಪ್ಟ್ ಆಫ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಫಾರ್ವರ್ಡು ಇದು ಆಗಿಬಿಡುತ್ತೆ. ಓಕೆನಾ. ಸೊ ನೀವು ಬರ್ಪ್ ಸೂಟ್ ಆನ್ ಮಾಡಿದ ತಕ್ಷಣ ಮಾಡಬೇಕಾದ್ರೆ ಮೊದಲನೇ ಕೆಲಸ ಪ್ರಾಕ್ಸಿ ಕೆಳಗಡೆ ಇಂಟರ್ಸೆಪ್ಟ್ಗೆ ಹೋಗಿ
ಇಂಟರ್ಸೆಪ್ಟಲ್ಲಿ ಅದನ್ನು ಇಂಟರ್ಸೆಪ್ಟ್ ಆಫ್ ಮಾಡಬೇಕು. ಸೆಕೆಂಡ್ ಮಾಡಿದ ತಕ್ಷಣ ಈ ಪ್ರಾಕ್ಸಿನ ಕಾನ್ಫಿಗರ್ ಮಾಡಬೇಕು, ನಿಮ್ಮ ಯಾವ ಸಿಸ್ಟಮಲ್ಲಿ ರನ್ ಆಗ್ತಿದೆ ಅಂತ. ಬೈ ಡಿಫಾಲ್ಟ್ ಪ್ರಾಕ್ಸಿ ಅಂದರೆ ಬರ್ಬ್ ಸೂಟ್ ನಿಮ್ಮ ಲೋಕಲ್ ಇಂಟರ್ಫೇಸಲ್ಲಿ ರನ್ ಆಗ್ತಾ ಇರುತ್ತೆ, ಅಂದರೆ ನಿಮ್ಮ ಲೂಪ್ ಬ್ಯಾಕ್ ಇಂಟರ್ಫೇಸಲ್ಲಿ ರನ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಜನರಲ್ ಈ ಒಂದು ಟೆಸ್ಟಿಂಗ್ ಕೇಸಲ್ಲಿ ಇದು ವರ್ಕ್ ಆಗುತ್ತೆ. ಬಟ್ ಇನ್ ಕೇಸ್ ನೀವೇನಾದರೂ MITM ಮಾಡಬೇಕು ಅಂತಂದರೆ, ಇನ್ನೊಬ್ಬನ ಹ್ಯಾಕ್ ಮಾಡಬೇಕು ಅಂತಂದರೆ, ಆವಾಗ ಇನ್ನೊಂದು ಸಿಸ್ಟಮಲ್ಲಿ ಇದನ್ನು ರನ್ ಮಾಡೋದು ಇಷ್ಟ ಆಗುತ್ತೆ. ಆಗ ಅಂದರೆ ನಿಮ್ಮ ಎಕ್ಸ್ಟರ್ನಲ್ ಇಂಟರ್ಫೇಸ್ ಇನ್ನೊಂದು IP-ಯಲ್ಲಿ ಇನ್ನೊಂದು ಹೋಸ್ಟ್ ಇಂಟರ್ಫೇಸಲ್ಲಿ ರನ್ ಮಾಡಬೇಕು ಅಂದರೆ ಆವಾಗ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಈ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಬೈಂಡ್ ಟು ಪೋರ್ಟ್ನ 8080 ಕೊಟ್ಕೊಂಡು ನಿಮ್ಮ IP ಅಡ್ರೆಸ್ ಏನಿರುತ್ತೋ ನಿಮ್ಮ IP ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ IP ಅಡ್ರೆಸ್ 42.100 ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಬೇಕಾಗುತ್ತೆ. ಓಕೆ, ಯಾವಾಗ ಬರ್ಬ್ ಸೂಟ್ನ ನಿಮ್ಮ ಮಿಷಿನಲ್ಲಿ ಅಲ್ದೇ, ನಿಮ್ಮ ಸೇಮ್ ಮಿಷಿನಲ್ಲಿ ಅಲ್ದೇ ಇನ್ನೊಬ್ಬರ ಮಿಷಿನಲ್ಲಿ ಕಾನ್ಫಿಗರ್ ಮಾಡಬೇಕಲ್ಲ. ಅಂದರೆ ನಿಮ್ಮ ಬರ್ಬ್ ಪ್ರಾಕ್ಸಿನ ಒಂದು ಮಿಷಿನಲ್ಲಿ ಸೆಟ್ ಮಾಡಿ ಅದನ್ನು ಪ್ರಾಕ್ಸಿ ಕಾನ್ಫಿಗರೇಷನ್ ಇನ್ನೊಂದು ಸಿಸ್ಟಮ್ ಅಂದರೆ ಇನ್ನೊಬ್ಬರ ಕಂಪ್ಯೂಟರ್ಲಿರೋ ಡೇಟಾನ ನಿಮ್ಮ ಸಿಸ್ಟಮಲ್ಲಿ ಬಂದು ನಿಮ್ಮಿಂದ ಇಂಟರ್ನೆಟ್ಗೆ ಹೋಗಬೇಕು ಅಂತ ಬಂದಾಗ ಆವಾಗ ಇದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಬೈ ಡಿಫಾಲ್ಟಾಗಿ ನಿಮ್ಗೆ ಇದು ಅವಶ್ಯಕತೆ ಇರಲ್ಲ. ನಿಮ್ಮ ಸಿಸ್ಟಮಲ್ಲಿ ನೀವೇ ಟೆಸ್ಟ್ ಮಾಡಬೇಕು ಅಂತಂದರೆ ಬರೀ ಲೂಪ್ ಬ್ಯಾಕಲ್ಲಿ ಇದನ್ನು ಕಾನ್ಫಿಗರ್ ಮಾಡಿದ್ರೆ ಸಾಕು. ಇದು ಅವಶ್ಯಕತೆ ಇರೋದಿಲ್ಲ ಗೆಳೆಯರೆ. ಸೊ ಅದನ್ನು ನಾನು ಡೆಲಿಟ್ ಮಾಡಿಬಿಡ್ತೀನಿ. ಇದು ಜಸ್ಟ್ ಪಾಸಿಬಿಲಿಟಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ಓಕೆನಾ? ಸೊ ಬೈ ಡಿಫಾಲ್ಟ್ ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ಸಲ್ಲಿ ಜಸ್ಟ್ ಈ ಆಪ್ಷನ್ಸ್ ಟಿಕ್ ಆಗಿ ಅಂತ ನೋಡಬೇಕು. ಯಾಕೆಂದರೆ ಈ ಚೆಕ್ ಬಾಕ್ಸ್ ಟಿಕ್ ಆಗಿದ್ರೆ ಮಾತ್ರ, ಅದು ಎನೇಬಲ್ ಆಗಿದ್ರೆ ಮಾತ್ರ ನಿಮ್ಮ ಬರ್ಬ್ ಸೂಟ್ ರನ್ ಆಗ್ತದೆ ಅಂತ ಅರ್ಥ. ಇನ್ ಕೇಸ್ ನೀವೇನಾದರೂ ಡಿಫೇಬಲ್ ಮಾಡಿಬಿಟ್ರೆ ಅವಾಗ ಅದು ರನ್ ಆಗ್ತಾ ಇರೋದಿಲ್ಲ. ಸೊ ಇದು ರನ್ ಆಗಬೇಕು. ಸೊ ನೀವು ಬರ್ಬ್ ಸೂಟ್ ಆನ್ ಮಾಡಿದ ತಕ್ಷಣ ನೀವು ಮಾಡಬೇಕಾದ್ರೆ ಮೊದಲನೇ ಕೆಲಸ ಪ್ರಾಕ್ಸಿಯಲ್ಲಿ ಬಂದು ಪ್ರಾಕ್ಸಿಯಲ್ಲಿ ಇಂಟರ್ಸೆಪ್ಟ್ ಆಫ್ ಮಾಡಬೇಕು. ಆವಾಗ ಅದು ಮ್ಯಾನ್ಯುವಲಿಂದ ಆಟೋಮೆಟಿಕ್ಕಾಗಿ ಫಾರ್ವರ್ಡ್ ಆಗಿಬಿಡುತ್ತೆ ಪ್ರತಿಯೊಂದು ಡೇಟಾನು. ನಂತರ ನೀವು ಆಪ್ಷನ್ಸ್ಗೆ ಹೋಗಿ ಇದು ಎನೇಬಲ್ ಆಗಿದೆ ಡಿಸೇಬಲ್ ಅಂತ ನೋಡಬೇಕು. ಸೊ ಇನ್ ಕೇಸ್ ನೀವೇನಾದರೂ ಈ ಪ್ರಾಕ್ಸಿನ ಇನ್ನೊಂದು ಮಿಷಿನಿಂದ ಆಕ್ಸೆಸ್ ಮಾಡಬೇಕು ಅಂತಂದರೆ ಆವಾಗ ಇನ್ನೊಂದು ಇಂಟರ್ಫೇಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನೀವು ಬರ್ಬ್ ಸೂಟಲ್ಲಿ ಮಾಡಬೇಕಾಗಿರೋ ಕೆಲಸಗಳು. ಮುಂದಿನ ಕೆಲಸಗಳು ನೀವು ಫೈರ್ಫಾಕ್ಸಲ್ಲಿ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಫೈರ್ಫಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ನಿಮ್ಮ ಸಿಸ್ಟಮಲ್ಲಿ ಕ್ರೋಮ್ನೋ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರ್ ಯೂಸ್ ಮಾಡಬೇಕು ಅಂತಂದರೆ ಸೆಟ್ಟಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಬಟ್ ಸ್ಟೆಪ್ಸ್ ಸೇಮ್ ಇರುತ್ತೆ. ಸೊ ನೀವು ಕಾನ್ಫಿಗರ್ ಮಾಡಬೇಕು ಅಂದರೆ ಇವಾಗ ಬರ್ಬ್ ಸೂಟ್ ರನ್ ಆಗೋಕ್ಕೆ ರೆಡಿ ಇದೆ, ಬಟ್ ಅದಕ್ಕೆ ಯಾರೋ ಪ್ಯಾಕೆಟ್ ಕಳಿಸ್ಬೇಕು. ಸೊ ನೀವು ನೋಡಿದಂಗೆ ಇದು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದೆಲ್ಲ ರಿಕ್ವೆಸ್ಟ್ ನೀವು ಕಳಿಸ್ತಿರೋ ಅದನ್ನು ಮಾತ್ರ ಇದು ಚೆಕ್ ಮಾಡುತ್ತೆ ಅಲ್ವಾ. ಸೊ ಇಲ್ಲಿ ನಾವು ಫೈರ್ಫಾಕ್ಸ್ನ ಬರ್ಬ್ ಸೂಟ್ ಜೊತೆ ಕಂಬೈನ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದರೆ ಫೈರ್ಫಾಕ್ಸ್ಗೆ ಹೋಗಿ ಅದರಲ್ಲಿ ಆಪ್ಷನ್ಸ್ಗೆ ಹೋಗಿ ಅದರಲ್ಲಿ ಪ್ರಿಫರೆನ್ಸ್ಗೆ ಹೋಗಿ ನಿಮ್ಮ ಸ್ಕ್ರೀನ್ನ ಸ್ಕ್ರೋಲ್ ಡೌನ್ ಮಾಡೋದಂದರೆ ಎಂಡಿಗೆ ಬಂದಾಗ ನಿಮಗೆ ಅಲ್ಲಿ ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ಪ್ರಾಕ್ಸಿ ಯಾವುದೇ ಪ್ರಾಕ್ಸಿ ಚೇಂಜ್ ಮಾಡಬೇಕಂದ್ರೂ ನೀವು ಇಲ್ಲಿ ಪ್ರಾಕ್ಸಿಯಾಗಿ ಸೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಂದು ನೀವು ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ತೀರಾ. ಇದರಲ್ಲಿ ಬೈ ಡಿಫಾಲ್ಟ್ ನಿಮ್ಮ ಸಿಸ್ಟಮಲ್ಲಿ ನೋ ಪ್ರಾಕ್ಸಿ ಸೆಟ್ ಆಗಿರುತ್ತೆ ಅಥವಾ ಆಟೋ ಡಿಟೆಕ್ಟರ್ ಸೆಟ್ ಆಗಿರುತ್ತೆ. ಅದನ್ನು ನೀವು ಮ್ಯಾನ್ಯುವಲ್ ಪ್ರಾಕ್ಸಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಇದು ಕೊಟ್ಟಿದ್ದೀನಿ, ಬಿಕಾಸ್ ನಾನು ಇದು ಸಾಕಷ್ಟು ಸಲ ಯೂಸ್ ಮಾಡ್ತಾ ಇರ್ತೀನಿ ನನ್ನ ಸಿಸ್ಟಮ್ನಲ್ಲಿ, ಅದಕ್ಕೋಸ್ಕರ ಇದು ಆಲ್ರೆಡಿ ಸೆಟ್ ಆಗಿದೆ. ಬಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಈ ಆಟೋ ಅಥವಾ ನೋ ಪ್ರಾಕ್ಸಿ ಇರೋದ್ರಿಂದ ಅದನ್ನು ಮ್ಯಾನ್ಯುವಲ್ ಪ್ರಾಕ್ಸಿಗೆ ಕನ್ವರ್ಟ್ ಮಾಡಿ, ಅಂದರೆ ಸೆಲೆಕ್ಟ್ ಮಾಡಿ ನಂತರ ಅದನ್ನು 127.0.0.1 ಅಂದರೆ ನಿಮ್ಮ ಸೇಮ್ ಮಿಷಿನಲ್ಲಾದರೆ ಲೂಪ್ ಬ್ಯಾಕ್ ಕೊಡ್ತೀರಾ, ಬಟ್ ಇನ್ನೊಬ್ಬರ ಮಿಷಿನ್ಗಾದರೆ ನೀವು ಅವರ IP ಅಡ್ರೆಸ್ ಕೊಡ್ತೀರಾ. ಓಕೆನಾ? IP ಅಡ್ರೆಸ್ ಕೊಟ್ಟು ಪೋರ್ಟ್ ನಂಬರ್ ಕೊಡ್ತೀರಾ. ಸೊ ಈಗಾಗಲೇ ನೋಡಿದಂಗೆ ನಾವು ಇದು ರನ್ ಆಗ್ತಾ ಇರೋದು ಪೋರ್ಟ್ 127.0.0.1:8080 ಅಲ್ವಾ. ಸೊ ಅದೇ IP ಅಡ್ರೆಸ್ನ ಕೊಡ್ತೀರಾ ನೀವು. ಇದು ಲೂಪ್ ಬ್ಯಾಕ್ IP ಅಡ್ರೆಸ್ ಎಲ್ಲ ಸಿಸ್ಟಮಲ್ಲೂ ಒಂದೇ ಇರುತ್ತೆ. ಸೊ ಮೇಕ್ ಶೋರ್ ಇದು ಎನೇಬಲ್ ಆಗಿದೆ ಅಂತ ನೋಡ್ಕೋಬೇಕು ಒಂದ್ಸರಿ, ಬಿಕಾಸ್ ಇದು ಡಿಸೇಬಲ್ ಆಗ್ತದೆ ಅಂದರೆ ನಿಮ್ಮ ಕನೆಕ್ಷನ್ಸ್ ವರ್ಕ್ ಆಗೋದಿಲ್ಲ. ಅಂದರೆ HTTP ಮಾತ್ರ ನಿಮ್ಮ ಪ್ಯಾಕೆಟ್ ಸ್ನಿಫ್ ಆಗುತ್ತೆ, ಅಂದರೆ ಕಾಣುತ್ತೆ ಬರ್ಬ್ ಸೂಟಲ್ಲಿ, ಬಟ್ HTTPS ಡೇಟಾಗಳು ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು HTTPಯಲ್ಲೂ ಇದನ್ನು ಡೇಟಾಸ್ ಕನೆಕ್ಟ್ ಮಾಡಿ ಈ ಚೆಕ್ ಬಾಕ್ಸ್ನ ಎನೇಬಲ್ ಮಾಡಬೇಕು. ಇದನ್ನು ಚೆಕ್ ಬಾಕ್ಸ್ ಎನೇಬಲ್ ಮಾಡಿದ ತಕ್ಷಣ ಓಕೆ ಕೊಡಿದ ತಕ್ಷಣ ನೀವು ಯಾವುದೆಲ್ಲ ವೆಬ್ಸೈಟ್ ಓಪನ್ ಮಾಡ್ತೀರೋ, ನಾನು ಇಲ್ಲಿ testfile.net ಓಪನ್ ಮಾಡ್ತೀನಿ. ಇದೊಂದು ಟೆಸ್ಟಿಂಗ್ ವೆಬ್ಸೈಟ್, ಅದಕ್ಕೋಸ್ಕರ ನಾನು ಸಾಕಷ್ಟು ಸಲ ಇದನ್ನು ಯೂಸ್ ಮಾಡ್ಕೊತೀನಿ. ಸೊ ನೀವು ಯಾವುದೆಲ್ಲ ವೆಬ್ಸೈಟ್ ಓಪನ್ ಮಾಡ್ತೀರೋ ಆ ವೆಬ್ಸೈಟ್ ನಿಮಗೆ ಬರ್ಬ್ ಸೂಟಲ್ಲಿ ಈ ಟಾರ್ಗೆಟ್ ಟ್ಯಾಬಲ್ಲಿ ಬಂದ್ಬಿಡುತ್ತೆ. ಸೊ ಟಾರ್ಗೆಟ್ ಟ್ಯಾಬಲ್ಲಿ ನಿಮಗೆ ನೀವು ಯಾವುದೆಲ್ಲ ವೆಬ್ಸೈಟ್ನ ಆಕ್ಸೆಸ್ ಮಾಡ್ತೀರೋ ಅಷ್ಟು ವೆಬ್ಸೈಟ್ಗಳು ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಸೊ ನೋಡ್ಬೋದು ವೆಬ್ಸೈಟ್ ಸಣ್ಣ ಕಾಣ್ಬೋದು ನಿಮ್ಮ ಸ್ಕ್ರೀನಲ್ಲಿ. ಸೊ ನೀವು ಯಾವ ವೆಬ್ಸೈಟ್ ಓಪನ್ ಮಾಡ್ತೀರೋ ನೀವು ನೋಡ್ಬೋದು. ಇಲ್ಲಿ ನಾನು ಜಸ್ಟ್ ಒಂದೇ ಒಂದು ಪೇಜ್ ಓಪನ್ ಮಾಡಿದ್ದೆ ಅಷ್ಟೇ. ಸೊ ಅದೇ ಒಂದು ಬೋಲ್ಡಲ್ಲಿರುತ್ತೆ. ಸೊ ಇಲ್ಲಿ ನಾವು ಓಪನ್ ಮಾಡಿದಿರೋ ಫೈಲ್ಸ್ ಕೂಡ ಇರುತ್ತೆ. ಇದು ಹೇಗೆ ಇಷ್ಟೊಂದು ಲಿಂಕ್ಸ್ನ ಇದು ಪಾಪ್ಯುಲೇಟ್ ಮಾಡ್ಕೊಂಡಿದ್ಯಪ್ಪ ಅಂತಂದರೆ ನೀವು ಯಾವ ಪೇಜ್ನ ನೀವು ನೋಡ್ತಿರೋ
ಅದೇ ಪೇಜಲ್ಲಿ ಹೈಪರ್ ಲಿಂಕ್ ಸಾಕಷ್ಟು ಇರುತ್ತೆ. ಅಂದರೆ ನೀವು ಸೋರ್ಸ್ ಕೋಡ್ ಹೋದರೆ ಅಲ್ಲಿ ಸಾಕಷ್ಟು ಹೈಪರ್ ಲಿಂಕ್ಸ್ ಇರುತ್ತೆ. ನೋಡ್ಬೋದು ಇಲ್ಲಿ ಈ login.php ಇರ್ಬೋದು, locken.ssps ಇರ್ಬೋದು, ಇದೆಲ್ಲ ಹೈಪರ್ ಲಿಂಕ್ಸ್ ಇರ್ಬೋದು. ನಂತರ ಈ ಟೆಸ್ಟಿಂಗ್ ವೆಬ್ ಪೇಜಸ್ ಲಿಂಕ್ಸ್ ಇರ್ಬೋದು, ಈ ಹೈಪರ್ ಲಿಂಕ್ಸ್ ಇರ್ಬೋದು. ಈ ರೀತಿ ಸಾಕಷ್ಟು ಹೈಪರ್ ಲಿಂಕ್ಸ್ ಇರುತ್ತೆ. ಈ ಹೈಪರ್ ಲಿಂಕ್ಸ್ನು ನೀವು ತೊಗೊಂಡು ನಿಮಗೆ ಬರ್ಬ್ಸ್ ಕೊಟ್ಬಿಡುತ್ತೆ. ಏನಕ್ಕೆ ಅಂದರೆ ನಿಮಗೆ ಟೆಸ್ಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ. ಬಟ್ ನೀವು ಯಾವ ವೆಬ್ಸೈಟ್ನ ಆಕ್ಸೆಸ್ ಮಾಡಿದೆ ಅಂತ ನಿಮ್ಗೆ ಕರೆಕ್ಟಾಗಿ ನೋಡಬೇಕು ಅಂದರೆ ಯಾವ ಒಂದು ಟೆಕ್ಸ್ಟ್ ಕಲರ್ ಬ್ಲ್ಯಾಕ್ ಇರುತ್ತೋ, ಅಂದರೆ ಸಾಲಿಡ್ ಬ್ಲ್ಯಾಕ್ ಇರುತ್ತೋ ಆ ವೆಬ್ಸೈಟ್ನ ನೀವು ಆ್ಯಕ್ಚುಲಿ ಓಪನ್ ಮಾಡಿದ್ದೀರಾ ಅಂತ. ಯಾವುದು ಈ ಥರ ಶೇಡ್ ಇರುತ್ತೋ ಅದು ಈ ಥರ ಪ್ಯಾಸಿವ್ ಲಿಂಕಿಂಗ್ ಮುಖಾಂತರ ಬಂದಿದೆ ಅಂತೇಳಿ. ಪ್ಯಾಸಿವ್ ಲಿಂಕಿಂಗ್ ಅಂದರೆ ಏನು ಅಂದರೆ ನೀವು ಯಾವ ಪೇಜ್ ಓಪನ್ ಮಾಡಿರ್ತೀರ ಆ ಪೇಜ ಸೋರ್ಸ್ ಕೋಡ್ನಲ್ಲಿ ಅಥವಾ ಹೈಪರ್ ಲಿಂಕ್ಸಲ್ಲಿ ಸಿಗುವಂಥ ಲಿಂಕ್ಸ್ನ ಪ್ಯಾಸಿವ್ ಸ್ಪೈಡರಿಂಗ್ ಅಂತ ಕರಿತೀವಿ. ಓಕೆನಾ. ನಂತರ ನೀವು ಯಾವ ಪೇಜ್ ಓಪನ್ ಮಾಡಿದ್ರೋ ಆ ಪೇಜಲ್ಲಿ ಕಾಣುತ್ತೆ. ಸೊ ನೀವು ಯಾವ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಆ ವೆಬ್ಸೈಟಲ್ಲಿ ಬರುತ್ತೆ. ನಂತರ ಆ ವೆಬ್ಸೈಟಲ್ಲಿ ನೀವು ಯಾವುದೆಲ್ಲ ವೆಬ್ ಪೇಜಸ್ನ ಓಪನ್ ಮಾಡಿದ್ರೋ ಆ ವೆಬ್ ಪೇಜಸ್ ಮೊದಲನೇ ಕಂಟೆಂಟಲ್ಲಿ ಬರುತ್ತೆ. ಓಕೆ. ನಂತರ ಆ ಕಂಟೆಂಟ್ನ ಆ್ಯಕ್ಚುಯಲ್ ರಿಕ್ವೆಸ್ಟ್ ನಿಮಗೆ ಸಿಗುತ್ತೆ. ರಿಕ್ವೆಸ್ಟ್ ಇನ್ ರಾ, ಪ್ಯಾರಾಮೀಟರ್ಗಳು, ಬರೀ ಹೆಡರ್ ಮತ್ತು ಹೆಕ್ಸ್ ಫಾರ್ಮ್ಯಾಟಲ್ಲಿ. ನಂತರ ರೆಸ್ಪಾನ್ಸಲ್ಲೂ ಅಷ್ಟೇ, ನಿಮ್ಮ ಕಂಪ್ಲೀಟ್ ರೆಸ್ಪಾನ್ಸ್, ಈ ಸೋರ್ಸ್ ಕೋಡ್ ಕೂಡ ಸಿಗುತ್ತೆ ನೋಡ್ಬೋದು ರೆಸ್ಪಾನ್ಸಲ್ಲಿ. ಈಗಾಗಲೇ ನಾನು HTTP ಬೇಸಿಕ್ಸ್ ವೀಡಿಯೋದಲ್ಲಿ ಈ HTTP ರಿಕ್ವೆಸ್ಟ್ ಫಾರ್ಮ್ಯಾಟ್, ರೆಸ್ಪಾನ್ಸ್ ಫಾರ್ಮ್ಯಾಟ್ ಹೇಗಿರುತ್ತೆ ಅದೆಲ್ಲ ಅದನ್ನು ಆಲ್ರೆಡಿ ನೋಡಿದ್ವಿ. ಇನ್ ಕೇಸ್ ನೀವು ಇನ್ನೂ ಆ ವಿಡಿಯೋ ನೋಡಿ ಅಂದರೆ ಮೊದಲು ಆ ವಿಡಿಯೋ ನೋಡಿದ್ದೀರ, ನಂತರ ಈ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ರೆಸ್ಪಾನ್ಸ್ ಮತ್ತು ರಿಕ್ವೆಸ್ಟ್ ಎರಡೂ ಸಹ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಯಾವುದೇ ಒಂದು ವೆಬ್ ಪೇಜ್ನ ನೀವು ಡೇಟಾ ನೋಡಬೇಕು ಅಂತಂದರೆ ಮೊದಲಿಗೆ ನೀವು ಯಾವ ವೆಬ್ಸೈಟನ್ನು ಡೇಟಾ ನೋಡಬೇಕು ಆ ವೆಬ್ಸೈಟ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಕರೆಂಟ್ಲಿ ಒಂದೇ ಒಂದಿದೆ, ಬಟ್ ನಾನು 2-3 ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣ್ಬೋದು. ಸೊ ನಾನು ಟೆಸ್ಟ್ ಒನ್ ವೆಬ್ ಓಪನ್ ಮಾಡ್ತೀನಿ. ಸರ್ ನಿಮ್ಗೆ ಈಸಿಯಾಗಿ ಕಾಣುತ್ತೆ. ಸೊ ನಾನು ಈಗ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇನ್ನೊಂದು ವೆಬ್ಸೈಟ್ ಬಂತು ಇಲ್ಲಿ. ಸೊ ಇದೇ ರೀತಿ ನೀವು ಯಾವ ವೆಬ್ಸೈಟ್ಸ್ನ ಓಪನ್ ಮಾಡ್ತಿರೋ ಪ್ರತಿಯೊಂದು ವೆಬ್ಸೈಟ್ನ ಲಿಂಕ್ ಬರುತ್ತೆ ಇಲ್ಲಿ. ಸೊ ನೀವು ಆ ವೆಬ್ಸೈಟ್ನಲ್ಲಿ ಯಾವ ಲಿಂಕ್ ಓಪನ್ ಮಾಡಬೇಕೋ ಆ ಲಿಂಕ್ನ ನೀವು ಇಲ್ಲಿ ಓಪನ್ ಮಾಡ್ಬೇಕು. ಇಷ್ಟು ಸಿಂಪಲ್ ವೆಬ್ಸೈಟ್. ಬಟ್ ಬೈ ಡಿಫಾಲ್ಟ್ ವೆಬ್ಸೈಟ್ ಏನು ಮಾಡುತ್ತಪ್ಪ ಅಂದರೆ ಇದು HTTP ವೆಬ್ಸೈಟ್ ಮಾತ್ರ ಓಪನ್ ಮಾಡುತ್ತೆ, ಆಕ್ಸೆಸ್ ಮಾಡುತ್ತೆ. ನೀವು ನೋಡ್ಬೋದು test.1web, ನಂತರ test5.net ಎರಡೂ ಸಹ HTTP ಬೇಸ್ಡ್ ವೆಬ್ಸೈಟ್, HTTPS ಅಲ್ಲ. ಅದೇ ನೀವು HTTPS ವೆಬ್ಸೈಟ್ ಓಪನ್ ಮಾಡಿದಾಗ ನಿಮಗೆ ಖಂಡಿತ ಒಂದು ಎರರ್ ಕೊಡುತ್ತೆ. ಸಾಫ್ಟ್ವೇರ್ ಇಸ್ ಪ್ರಿವೆಂಟಿಂಗ್ ಫೈರ್ಫಾಕ್ಸ್ ಫ್ರಮ್ HTTPS ಎರರ್ ಕೊಡುತ್ತೆ. ಇದು ಏನಕ್ಕಪ್ಪ ಅಂತಂದರೆ HTTPಯಲ್ಲಿ ನಿಮ್ಮ ಡೇಟಾ ಪ್ಲೇನ್ ಟೆಸ್ಟಲ್ಲಿ ಹೋಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಬಟ್ HTTPS ಅಲ್ಲಿ ನಿಮ್ಮ ಡೇಟಾ ಸರ್ಟಿಫಿಕೇಟ್ ಮುಖಾಂತರ ಎನ್ಕ್ರಿಪ್ಟ್ ಆಗಿಬಿಡುತ್ತೆ. ಓಕೆನಾ. ಅಂತಂದರೆ ಈ ಕ್ಲೈಂಟ್ ಮತ್ತು ಸರ್ವರ್ಗಳ ಮಧ್ಯೆ ಒಂದು ಕಾಮನ್ ಸರ್ಟಿಫಿಕೇಟ್ನ ಮೊದಲೇ ಹಂಚ್ಕೊಂಡಿರುತ್ತೆ. ಅಂದರೆ ಒಂದು ಪಾಸ್ವರ್ಡ್ನ ಆಲ್ರೆಡಿ ಹಂಚ್ಕೊಂಡಿರುತ್ತೆ. ಓಕೆ. ಆ ಪಾಸ್ವರ್ಡ್ ಈ ಮೂರನೇ ವ್ಯಕ್ತಿಗೆ ಗೊತ್ತಿಲ್ಲದಿರೋದ್ರಿಂದ, ಅಂದರೆ ಈ ಪ್ರಾಕ್ಸಿಗೆ ಗೊತ್ತಿಲ್ಲದಿರೋದ್ರಿಂದ ಈ ಡೇಟಾ ನಿಮಗೆ ಕಾಣೋದಿಲ್ಲ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ ಇದು ತುಂಬ ಸಿಂಪಲ್. ಸೊ ನೀವೇನು ಮಾಡ್ತೀರಾ ಇಲ್ಲಿ ಅಂದರೆ ಈ ಪ್ರಾಕ್ಸಿಲಿ ನೀವೇ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ಕ್ಲೈಂಟಿಗೆ ಕೊಟ್ಬಿಡ್ತೀರಾ. ಇದು ಹೇಗಪ್ಪ ಅಂತಂದರೆ ನೀವು 3 ಜನ ಇದೆ ಒಂದು ಮನೆಯಲ್ಲಿ, ಅವ್ರ ಹತ್ರ ಆಲ್ರೆಡಿ ಒಂದು ಕೀ ಇದೆ, ನಿಮ್ಮ ಹತ್ರ ಕೀ ಇಲ್ಲ ಅಂದಾಗ ಅವರಿಬ್ಬರು ಬರೋವರೆಗೂ ನೀವು ಕಾಯ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದಕ್ಕೆ ಬದಲು ನೀವು ಏನು ಮಾಡ್ಬೋದಪ್ಪ ಅಂದರೆ ನೀವೇ ಒಂದು ಹೊಸ ಲಾಕ್ ತೊಗೊಂಬಂದ್ಬಿಟ್ಟು, ಅಂದರೆ ಒಂದು ಬೀಗನ ತೊಗೊಂಬಂದು ಅದರ ಕೀನ ನೀವೇ ಇನ್ನೊಬ್ರು ಕೊಟ್ಟಾಗ ಅವರು ಈ ಕೀ ನೀವು ಕೊಟ್ಟಿರೋ ಕೀನ ಯೂಸ್ ಮಾಡೋದ್ರಿಂದ ಆ ಮನೆಗೆ ನೀವು ಈಸಿಯಾಗಿ ಬರ್ಬೋದು. ಅದೇ ಮೆಥಡಾಲಜಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನಾವು ಕ್ಲೈಂಟ್ಗೆ ನಮ್ಮದೇ ಆದಂಥ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಆ ಸರ್ಟಿಫಿಕೇಟ್ನ ಹೇಗೆ ಆ್ಯಡ್ ಮಾಡೋದು? ತುಂಬ ಸಿಂಪಲ್. ನಿಮ್ಮ ಬ್ರೌಸರಲ್ಲಿ ನೀವು ಪ್ರಾಕ್ಸಿ ಕಾನ್ಫಿಗರ್ ಮಾಡಿರಬೇಕು. ಪ್ರಾಕ್ಸಿ ಕಾನ್ಫಿಗರ್ ಮಾಡಾದಮೇಲೆ http://burp ಅಂತ ಹೊಡೀರಿ. ಸ್ಲ್ಯಾಶ್ ನೋಡಿಬೋದು. ನಂತರ http://burp/ ನೋಡಿಬೋದು. ಇನ್ ಕೇಸ್ ಇದು ಬಂತು ಅಂದರೆ ಓಕೆ. ಇನ್ ಕೇಸ್ ಇದು ಗೂಗಲ್ ರೀಡರ್ಟ್ ಆಗಿ ಬೇರೆ ಏನಾದ್ರು ಬಂತು ಅಂದರೆ ಅವಾಗ ನೀವು http:// ನಿಮ್ಮ IP ಅಡ್ರೆಸ್ 127.0.0.1:8080 ಅಂದರೆ ನೀವು ಯಾವ IP ಅಡ್ರೆಸ್ಸಲ್ಲಿ ನಿಮ್ಮ ವೆಬ್ಸೈಟ್ನ ರನ್ ಮಾಡ್ತಾ ಇರ್ತೀರೋ ಆ ಒಂದು ಇಂಟರ್ಫೇಸ್ನ, ಆ ಒಂದು ಸಾಕೆಟ್ನ ಅಡ್ರೆಸ್ ಕೊಟ್ಟರೆ ಸಾಕು. ಓಕೆನಾ. ಸೊ ಬರ್ಪ್ ಕೊಟ್ಟರು ಅದು ಅಲ್ಲಿಗೆ ಹೋಗೋದು, ನಂತರ IP ಅಡ್ರೆಸ್ ಕೊಟ್ಟರು ಅಲ್ಲಿಗೆ ಹೋಗೋದು. ಏನಪ್ಪ ಅಂದರೆ ಇದು DNS ಮುಖಾಂತರ ಹೋಗುತ್ತೆ, ಇದು IP ಅಡ್ರೆಸ್ ಮುಖಾಂತರ ಹೋಗುತ್ತೆ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ವೆಲ್ಕಮ್ ಟು ಬರ್ಪ್ ಸೂಟ್ ಪ್ರೊಫೆಷನಲ್ ಅಂತ ಬರುತ್ತೆ. ಅದು ಬಂದ ತಕ್ಷಣ ರೈಟ್ ಟಾಪ್ ಕಾರ್ನರ್ ಮೇಲ್ಗಡೆ ನೀವು CA ಸರ್ಟಿಫಿಕೇಟ್ ಅಂತ ಒಂದು ಹೈಪರ್ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಆ ಸರ್ಟಿಫಿಕೇಟ್ ನಿಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೇ ಬರ್ಪ್ ಸೂಟಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ತಾರೆ ಒಂದು ಪಾಸ್ವರ್ಡ್. ನೆಕ್ಸ್ಟ್ ಈ ಪಾಸ್ವರ್ಡ್ನ ನಾವು ಬರ್ಪ್ ಸೂಟ್ಗೆ ಇಂಟಿಗ್ರೇಟ್ ಮಾಡಿಬಿಟ್ರೆ ಸಾಕು, ನಮಗೆ HTTP ಮತ್ತು HTTPS ಡೇಟಾ ಪ್ರತಿಯೊಂದು ಕಾಣ್ಬಿಡುತ್ತೆ. ಓಕೆನಾ. ಇದನ್ನು ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು? ಇದು ಹೆಂಗಿದ್ರು ನಮ್ಮ ಡೌನ್ಲೋಡ್ಸಲ್ಲಿ ಇದೆ ಅಂತ ನಮ್ಗೆ ಗೊತ್ತು. ಚೆಕ್ ಮಾಡ್ಕೊಂಡು ಅನಿಸ್ತದೆ. ಡೌನ್ಲೋಡ್ಸಲ್ಲಿ ಇಲ್ಲಿದೆ.
ಓಕೆ, ಸೊ ಇದನ್ನು ನೆಕ್ಸ್ಟು ನಾವು ಮತ್ತೆ ನಮ್ಮ ಪ್ರಿಫರೆನ್ಸ್ಗೆ ಹೋಗೋಣ. ಈ ಸಲ ಪ್ರಿಫರೆನ್ಸಲ್ಲಿ ನಾವು ಇನ್ನೊಂದು ಸಲ ಜನರಲ್ ಕ್ಯಾಟಗರಿಯಲ್ಲಿ ನೋಡಿದ್ವಿ. ಈ ಸಲ ಒಂದ್ಸರಿ ಪ್ರೈವಸಿಗೆ ಹೋಗೋಣ. ಪ್ರೈವಸಿಗೆ ಹೋಗ್ಬಿಟ್ಟು ತುಂಬ ಎಂಡಲ್ಲಿ ನೀವು ಸ್ಕ್ರೋಲ್ ಮಾಡಿದಾಗ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಆ ಸರ್ಟಿಫಿಕೇಟ್ಸಲ್ಲಿ ವ್ಯೂ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಥಾರಿಟೀಸ್ ಅಂತ ಇರುತ್ತೆ. ದಯವಿಟ್ಟು ಗಮನಿಸಿದರೆ ನೀವು ಅಥಾರಿಟೀಸಲ್ಲಿ ಇದ್ದಾಗ ಮಾತ್ರ ಇದನ್ನು ಇಂಪೋರ್ಟ್ ಮಾಡಬೇಕು. ಅದು ಬಿಟ್ಟು ನೀವು ಸರ್ಟಿಫಿಕೇಟ್ಸಲ್ಲೋ ಪೀಪಲಲ್ಲೋ ಸರ್ವರಲ್ಲೋ ಇದ್ದಾಗ ನೀವು ಇಂಪೋರ್ಟ್ ಮಾಡಿದ್ರೆ ಇದು ಯಾವುದೇ ರೀತಿ ಕೆಲಸನ ಮಾಡೋದಿಲ್ಲ. ಸೊ ನೀವು ಅಥಾರಿಟೀಸಲ್ಲಿ ಇದನ್ನು ಅಥಾರಿಟೀಸ್ ಸೆಕ್ಷನಲ್ಲಿ ಬಂದು ನಂತರ ನೀವು ಇಂಪೋರ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಕ್ಸ್ಪ್ಲೋರ್ ಓಪನ್ ಆಗುತ್ತೆ. ಅಲ್ಲಿ ನೀವು ಎಲ್ಲಿ ನಿಮ್ಮ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಆ ಫೈಲ್ನ ಓಪನ್ ಮಾಡಿದ್ರೆ ಸಾಕು. ಓಪನ್ ಮಾಡಿದ ತಕ್ಷಣ ಇದು 2 ಚೆಕ್ ಬಾಕ್ಸ್ನ ಕೇಳುತ್ತೆ, 2 ಬಾಕ್ಸ್ನ ಕೇಳುತ್ತೆ. ಎರಡನ್ನೂ ನೀವು ಎನೇಬಲ್ ಮಾಡಲೇಬೇಕು. ಎರಡನ್ನೂ ಎನೇಬಲ್ ಮಾಡಿದಾಗ ಮಾತ್ರ ನಿಮಗೆ ನಿಮ್ಮ ಡೇಟಾ ಕಾಣಿಸುತ್ತೆ, ಇಲ್ಲಾಂದರೆ ನಿಮ್ಮ ಡೇಟಾ ಕಾಣಿಸೋದಿಲ್ಲ. ಓಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮತ್ತೆ ಓಕೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನಮ್ಮ ಸರ್ಟಿಫಿಕೇಟ್ನ ನಾವು ಆ್ಯಡ್ ಮಾಡ್ಬೋದು. ಸೊ ಮೊದಲಿಗೆ ಬರ್ಬ್ ಸೂಟ್ನ ಕಾನ್ಫಿಗರ್ ಮಾಡಬೇಕಾದ್ರೆ 2 ಮುಖ್ಯವಾದ ಹಂತಗಳು. ಮೊದಲನೇದಾಗಿ ನೀವು ನಿಮ್ಮ ಬರ್ಬ್ ಸೂಟ್ನ ಓಪನ್ ಮಾಡಿದ ತಕ್ಷಣ ನೀವು ಇಂಟರ್ಸೆಪ್ಟ್ಗೆ ಹೋಗಿ ಆಫ್ ಮಾಡಿಬಿಟ್ಟು ನಂತರ ಪ್ರಾಕ್ಸಿ ಸೆಟ್ಟಿಂಗ್ಸ್ ಹೋಗಿಬಿಟ್ಟು ನಿಮ್ಮ ಇಂಟರ್ಫೇಸ್ ರನ್ ಆಗ್ತಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಾದ ತಕ್ಷಣ ನಿಮ್ಮ ಬ್ರೌಸರ್ನಲ್ಲಿ ಅಥವಾ ನಿಮ್ಮ ಫೈರ್ಫಾಕ್ಸ್ನಲ್ಲಿ ಅಥವಾ ಟಾರ್ಗೆಟ್ ಮೆಷಿನ್ನ ಬ್ರೌಸರಲ್ಲಿ ನಿಮ್ಮ ಒಂದು ಪ್ರಾಕ್ಸಿ ಕನೆಕ್ಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿದ ತಕ್ಷಣ ಯಾವುದೋ ಒಂದು HTTP ವೆಬ್ಸೈಟ್ ಓಪನ್ ಮಾಡಿದಾಗ ನೀವು ಚೆಕ್ ಮಾಡ್ಕೋಬೋದು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತೇಳಿ. ಒನ್ಸ್ ಅದು ವರ್ಕ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನೀವು HTTP ವೆಬ್ಸೈಟ್ ಓಪನ್ ಮಾಡ್ಬೋದು. ಆವಾಗ ಅದು ಎರರ್ ಕೊಡುತ್ತೆ. ತಕ್ಷಣ ನೀವು ನಿಮ್ಮ ಬರ್ಬ್ ಲಿಂಕಲ್ಲೋ ಅಥವಾ ನಿಮ್ಮ ಡೈರೆಕ್ಟಾಗಿ IP ಅಡ್ರೆಸ್ ಸ್ಪೆಸಿಫೈ ಮಾಡೋ ಮುಖಾಂತರ ನಿಮ್ಮ CA ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಂಡು ನಂತರ ಅದನ್ನು ಆಪ್ಷನ್ಗೂ ಪ್ರಿಫರೆನ್ಸ್ಗೆ ಹೋಗಿ ಅಲ್ಲಿ ನಿಮ್ಮ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ ಮುಖಾಂತರ ಅದನ್ನು ಅಥಾರಿಟೀಸ್ ಅನ್ನೋ ಒಂದು ಟ್ಯಾಬ್ ಮುಖಾಂತರನೇ ನೀವು ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಡಿದ ತಕ್ಷಣ ನಿಮ್ಮ ಪ್ರತಿಯೊಂದು ಕಾನ್ಫಿಗರೇಷನ್ ಆಯಿತು ಅಂತಲೇ ಅರ್ಥ. ಅದಾದಮೇಲೆ ನಾನು ನೋಡ್ಬೋದು, ನಾನು ಬೇರೆ ಮಾಡೋಕ್ಕೋಗಲ್ಲ, ಜಸ್ಟ್ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ವೆಬ್ ಪೇಜ್ ಬಂದುಬಿಡುತ್ತೆ. ಸೊ ಅದಾದಮೇಲೆ ನೀವು ಯಾವುದೇ ವೆಬ್ಸೈಟ್ HTTP ಆಗಿರ್ಬೋದು, HTTPS ಆಗಿರ್ಬೋದು, ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರು ಸಹ ಪ್ರತಿಯೊಂದು ಟ್ರಾಫಿಕ್ಕು ನಿಮಗೆ ಈಸಿಯಾಗಿ ಕಂಡುಬಿಡುತ್ತೆ. ನೋಡ್ಬೋದು, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಆಪ್ರೇಟ್ ಆಗುತ್ತೆ. ಸೊ ನಾನು ಸ್ಕೋಪ್ ಕೊಟ್ಕೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ಸಾರಿ, ನಾನೊಂದು ಆಪ್ಷನ್ ಕೊಟ್ಟಿದ್ದೆ ಇದರಲ್ಲಿ ಕಾಣ್ದಿರೋ ರೀತಿ. ಸೊ ನೋಡ್ಬೋದು ಇವಾಗ ಗೂಗಲ್ ಬರುತ್ತೆ. ಸೊ ನಾನು ಸುಮ್ಮನೆ ಟೆಸ್ಟ್ ಮಾಡಲಿಕ್ಕೆ ಒಂದು ಸರ್ಚ್ ಮಾಡ್ತೀನಿ. ಸೊ ಜಸ್ಟ್ ಇಲ್ಲಿ ಕನ್ನಡ ಎಕ್ಸ್ಪ್ಲಾಯ್ಟ್ಸ್ ಅನ್ನೋ ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡೋ ಡೇಟಾ ನಮಗೆ ಈಸಿಯಾಗಿ ಅಲ್ಲಿ ಕಾಣುತ್ತೆ. ಓಕೆ, ಸೊ ನೋಡ್ಬೋದು ಗೂಗಲ್, ನಾನು ಕಳಿಸಿದ್ದು ಗೂಗಲ್ www.google.com. ಸೊ ನೀವು ಆ ವೆಬ್ಸೈಟ್ನ ಫಸ್ಟ್ ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ ಸಾಕಷ್ಟು ರಿಕ್ವೆಸ್ಟ್ ಹೋಗಿದೆ. ಅದರಲ್ಲಿ ಆಗಲೇ ಹೇಳಿದ್ದೆ, ಯಾವಾಗೆಲ್ಲ ನಿಮ್ಮ ಇನ್ಫಾರ್ಮೇಷನ್ನ ನೀವು ಸರ್ವರ್ಗೆ ಕಳಿಸ್ತಿರೋ ಆವಾಗ ಪೋಸ್ಟ್ ಮೆಥಡ್ ಯೂಸ್ ಮಾಡುತ್ತೆ. ಯಾವಾಗ ನಿಮ್ಮ ಇನ್ಫಾರ್ಮೇಷನ್ನ ನೀವು ಸರ್ವರಿಂದ ಕೇಳ್ತಿರೋ ಆವಾಗ ಗೆಟ್ ಯೂಸ್ ಮಾಡುತ್ತೆ ಅಂತೇಳಿ. ಸೊ ಇವಾಗ ನೋಡ್ದಂಗೆ ಇದು ಪೋಸ್ಟಲ್ಲಿ ನಿಮಗೆ ನಿಮ್ಮ ಡೇಟಾನ ಕಳಿಸುತ್ತೆ. ಅದು ಹೋಗಿರುತ್ತೆ ಪೋಸ್ಟ್ ಮೆಥಡಲ್ಲಿ. ಸಾರಿ, ಅದು ಸರ್ಚ್ ಮೆಥಡ್, ಅದು URL ಅಲ್ಲಿ ನಿಮ್ಮ ಡೇಟಾ ಕಳಿಸೋದ್ರಿಂದ ಅದು ಡೇಟಾ ಇಲ್ಲೇ ಕಳಿಸುತ್ತೆ. ಸೊ ನೀವು ನೋಡ್ಬೋದು, ನೀವು ಕಳಿಸೋ ಡೇಟಾ URL ಹೋಗಿರುತ್ತೆ, URL ಅಲ್ಲಿ ಡೇಟಾ ಹೋಗಿರುತ್ತೆ. ಸೊ ಇದು ಗೆಟ್ ಮೆಥಡ್ ಮುಖಾಂತರ ಕೆಲಸ ಮಾಡೋವಂಥದ್ದು. ಓಕೆ, ಸೊ ಇದೇ ರೀತಿ ಇನ್ನೊಂದು ವೆಬ್ಸೈಟ್ ಓಪನ್ ಮಾಡೋಣ. ಅದರಲ್ಲಿ ನಮ್ಮ ಡೇಟಾ ಕಳಿಸೋಣ. ಫಾರ್ ಎಕ್ಸಾಂಪಲ್ ಈ ವೆಬ್ಸೈಟ್ ನಾನು ಲಾಗಿನ್ ಮಾಡ್ತೀನಿ. ಸೈನ್ ಇನ್. ಸೊ ಇದರಲ್ಲಿ ನಾನು ಅಡ್ಮಿನ್ ಅಂತ ಕೊಡ್ತೀನಿ. ಸೊ ಇದರ ಆ್ಯಕ್ಚುಯಲ್ ಪಾಸ್ವರ್ಡೇ ಅಡ್ಮಿನ್. ಆ್ಯಂಡ್ ಇದು ಪಾಸ್ವರ್ಡ್ನ ನೋಡಬೇಕು ಅಂತಂದರೆ ನಾನು ಈಸಿಯಾಗಿ ಲಾಗಿನ್ ಆಗಿದೆ. ಇದು ವೆಬ್ಸೈಟ್ಗೆ ಹೋಗಿ ಆ ಒಂದು ವೆಬ್ಸೈಟ್ ಓಪನ್ ಮಾಡಿ ನಂತರ ಅದರಲ್ಲಿ ಪೋಸ್ಟಲ್ಲಿ ನಾನು ಏನು ಪಾಸ್ವರ್ಡ್ ಕೊಟ್ಟೆ ಅದನ್ನು ಈಸಿಯಾಗಿ ನೋಡ್ಬೋದು. ಓಕೆ, ನಾನು ಯೂಸರ್ ನೇಮ್ ಅಡ್ಮಿನ್ ಅಂತ ಕೊಟ್ಟೆ, ಪಾಸ್ವರ್ಡ್ ಅಡ್ಮಿನ್ ಅಂತ ಕೊಟ್ಟೆ. ಸೊ ಇದೇ ರೀತಿ ನೀವು ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರು, HTTPS ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರು ನೀವು ಅದರಲ್ಲಿ ಏನೇನು ಪಾಸ್ವರ್ಡ್ ಲಾಗಿನ್ ಆಗಿರ್ತೀರ ಆ ಪ್ರತಿಯೊಂದನ್ನು ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಜೊತೆ ಯಾವುದೊಂದು ರ್ಯಾಂಡಮ್ ವೆಬ್ಸೈಟ್ ಓಪನ್ ಮಾಡ್ತೀನಿ, ನಾನು ಅದ್ರಲ್ಲಿ ಲಾಗಿನ್ ಆಗ್ತೀನಿ. ಸೊ ಇನ್ಸ್ಟಾಗ್ರಾಮ್ ಬೇಡ, ಸೊ ಯಾವುದೋ HTTPS ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಖಂಡಿತವಾಗಿ ಯಾವ ವೆಬ್ಸೈಟ್ ಗೊತ್ತಿಲ್ಲ ನನಗೆ, ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ರ್ಯಾಂಡಮ್ ಆಗಿ. ಸೊ ಜಸ್ಟ್ ತೋರಿಸ್ಲಿಕ್ಕೋಸ್ಕರ ನಿಮಗೆ. ಸೊ HTTPS ಅಲ್ಲೂ ಸಹ ನಿಮಗೆ ನಿಮ್ಮ ಡೇಟಾ ಕಾಣುತ್ತೆ ಅಂತೇಳಿ. ಸೊ ನೆಟ್ ಸ್ವಲ್ಪ ಸ್ಲೋ ಇದೆ ನನ್ನ ಕಡೆ ಅಟ್ ಪ್ರೆಸೆಂಟ್.
ಸೊ ಇದು HTTP ವೆಬ್ಸೈಟ್ ನೀವು ನೋಡ್ಬೋದು, ಗ್ರೀನ್ ಲಾಕ್ ಇದೆ, ಅಂದರೆ ಇದು ವೆಬ್ಸೈಟ್ ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಳುತ್ತೆ ಅಂತೇಳಿ. ತುಂಬ ಡಮ್ಮಿ ಕೊಡೋಣ, ABCD@12 and 123.com ಪಾಸ್ವರ್ಡಲ್ಲಿ 1 2 3 4 5 6 7 8 9 10. ಸೊ ಜಸ್ಟ್ ಲಾಗಿನ್ ಕೊಡ್ತೀನಿ. ಸೊ ದಟ್ ನಿಮ್ಮ ಪಾಸ್ವರ್ಡ್ ಹೋಗ್ತಾ ಇದೆ ಅಂತೇಳಿ, ಸರ್ವರ್ ಹತ್ರ ಮುಟ್ತಾ ಇದೆ ಅಂತೇಳಿ. ಸೊ ಖಂಡಿತವಾಗ್ಲೂ ಇದು ರಾಂಗ್ ಪಾಸ್ವರ್ಡ್, ಯೂಸರ್ ನೇಮ್ ಪಾಸ್ವರ್ಡ್. ಸೊ ಇದು ಎರಡು ಕೊಡುತ್ತೆ. ಬಟ್ ನಮ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಇರೋದು ಈ ನಮ್ಮ ಪಾಸ್ವರ್ಡ್ ಹೋಗ್ತಿದೆಯಲ್ವ ಅಂತೇಳಿ. ಇದರ ಲಿಂಕ್ ನೀವು ತುಂಬ ನೋಡ್ಕೋಬೇಕು, www.1d.in ಅಂತ ಇದೆ. ಸ್ವಲ್ಪ ಹೋಗೋಣ. ಸೊ ಇದು ನಮ್ಮ ಲಿಂಕ್, ಅದರಲ್ಲಿ ಇದು ನಾನು ಕಳಿಸಿದ ಪಾಸ್ವರ್ಡ್ ನೋಡ್ಬೋದು. ನಾನು ಕೊಟ್ಟಿದ್ದು ಯೂಸರ್ ನೇಮ್ ಇಲ್ಲೋಗಿದೆ ಈ ರೀತಿ ಪೋಸ್ಟಲ್ಲಿ, ನಂತರ ಇದು ನಾನು ಕೊಟ್ಟಿದ್ದು ಪಾಸ್ವರ್ಡ್. ಓಕೆನಾ? ಸೊ ಇದೇ ರೀತಿ HTTP ಮತ್ತು HTTPS ವೆಬ್ಸೈಟ್ ಎರಡನ್ನೂ ಸಹ ನಾವು ಸ್ನಿಫ್ ಮಾಡಿಬಿಟ್ಟು ಅದ್ರಲ್ಲಿ ಏನೇನು ಡೇಟಾ ಕಳಿಸಿದೆ ಪ್ರತಿಯೊಂದು ಸಹ ನಾವು ಇದರಲ್ಲಿ ನೋಡ್ಬೋದು. ಓಕೆ, ಇದಿಷ್ಟು ನೋಡೋದಷ್ಟೇ ನಮ್ಮ ಟಾರ್ಗೆಟ್ನ ಒಂದು ಕೆಲಸ ಆಗಿರುತ್ತೆ. ಓಕೆ, ಬರೀ ನೋಡೋದು ಮಾತ್ರ ಅಲ್ಲ, ನಾವು ಇದರಲ್ಲಿ ಚೇಂಜ್ ಕೂಡ ಮಾಡ್ಬೋದು. ಎಕ್ಸಾಂಪಲ್, ನಾನು ಇದನ್ನು ಲಾಗ್ ಆಫ್ ಮಾಡ್ತೀನಿ. ಸೊ ನಾವಾಗಲೇ ಹೇಳಿದ್ದೆ, ನೀವು ಏನು ಡೇಟಾ ಕಳಿಸ್ತೀರೋ ಅದನ್ನು ನೀವು ಚೇಂಜ್ ಕೂಡ ಮಾಡ್ಬೋದು ಅಂತೇಳಿ. ಸೆಂಟ್ರಲ್ಲೇ ನಾನು ಪ್ರಾಕ್ಸಿಗೆ ಹೋಗ್ತೀನಿ, ಇಂಟರ್ಸೆಪ್ಟ್ಗೆ ಹೋಗ್ತೀನಿ. ಇಲ್ಲಿ ನಾನು ಲಾಗಿನ್ ಈ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಟೈಪ್ ಮಾಡಿಬಿಟ್ಟು ಅಡ್ಮಿನ್ ಅಂತ ಟೈಪ್ ಮಾಡ್ತೀನಿ. ನಂತರ ಇದನ್ನು ಹೋಗೋಕ್ಕಿಂತ ಮುಂಚೆ ಇಂಟರ್ಸೆಪ್ಟ್ನ ಆಫ್ ಮಾಡ್ತೀನಿ. ಇಂಟರ್ಸೆಪ್ಟ್ ಆಫ್ ಮಾಡಿದಾಗ ಏನಾಗುತ್ತೆ, ನಾನು ಕಳಿಸೋ ಪ್ರತಿಯೊಂದು ಪ್ಯಾಕೆಟು ಸಹ ಮ್ಯಾನ್ಯುವಲ್ ಆಗಿ ನಾನು ಪಾಸ್ ಮಾಡಬೇಕಾಗುತ್ತೆ. ಸೊ ನೋಡ್ತೀನಿ, ಲಾಗಿನ್ ನೋಡ್ಬೋದು, ಓಪನ್ ಮಾಡಿದ್ದು ಓಪನ್ ಆಗಿಬಿಡುತ್ತೆ ಪ್ರಾಕ್ಸಿ. ಇದನ್ನು ನೀವು ನೋಡ್ಬೋದು, ಈ ಪ್ರಾಕ್ಸಿ ಇಲ್ಲಿ ಓಪನ್ ಆಗಿ ನಿಮ್ಮ ವೆಬ್ಸೈಟಲ್ಲಿ ಕೇಳ್ತಾ ಇದೆ ಏನು ಮಾಡಬೇಕು ಅಂತೇಳಿ. ಇದನ್ನು ಫಾರ್ವರ್ಡ್ ಮಾಡಬೇಕಾ, ಡ್ರಾಪ್ ಮಾಡಬೇಕಾ, ಅದು ಚೇಂಜ್ ಮಾಡಬೇಕಾ ಅಂತೇಳಿ. ಸೊ ನೋಡ್ಬೋದು, ಇಲ್ಲಿ ಸುತ್ತನೇ ಇದೆ. ಸೊ ಇದು ಎಲ್ಲಿವರೆಗೂ ಸುತ್ತದಪ್ಪ ಅಂತಂದರೆ, ನಾನು ಇದನ್ನು ಫಾರ್ವರ್ಡ್ ಮಾಡೋವರೆಗೂ ಸುತ್ತನೇ ಇರುತ್ತೆ. ಅಥವಾ ನಾನು ಇಲ್ಲಿ ಡೈರೆಕ್ಟಾಗಿ ಫಾರ್ವರ್ಡ್ ಮಾಡ್ಬೋದು, ಅಥವಾ ಯೂಸರ್ ನೇಮ್ ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಯೂಸರ್ ನೇಮ್ BKOB ಅಂತ ಕೊಡ್ತೀನಿ, ಪಾಸ್ವರ್ಡ್ BKOB ಅಂತ ಕೊಡ್ತೀನಿ. ಖಂಡಿತವಾಗ್ಲೂ ಇದು ರಾಂಗ್ ಪಾಸ್ವರ್ಡ್ ಕೊಡ್ತೀನಿ. ಇದು ಜಸ್ಟ್ ಚೇಂಜ್ ಆಗಬೇಕಷ್ಟೇ ನನ್ನ ಅನುಸಾರ. ನೋಡ್ಬೋದು, ಸ್ವಲ್ಪ ಹೊತ್ತಲ್ಲಿ ಇದು ಫಾರ್ವರ್ಡ್ ಮಾಡ್ತೀನಿ ನಾನು. ಜಸ್ಟ್ ಇಟ್ ಇಸ್ ನೋಡ್ಬೋದು, ಪ್ರತಿಯೊಂದು ನಾನು ಮ್ಯಾನ್ಯುವಲ್ ಆಗಿ ಫಾರ್ವರ್ಡ್ ಮಾಡಬೇಕು. ನೋಡ್ಬೋದು, ಪ್ರತಿಯೊಂದು ಪ್ಯಾಕೆಟ್ ಅದು ಸುತ್ತನೇ ಇರುತ್ತೆ, ವೆಯ್ಟ್ ಮಾಡ್ತಾನೆ ಇರುತ್ತೆ. ಸೊ ನೀವು ಮ್ಯಾನ್ಯುವಲ್ ಆಗಿ ಅದನ್ನು ಫಾರ್ವರ್ಡ್ ಮಾಡಬೇಕು. ನಾನು ಇಂಟರ್ಸೆಪ್ಟ್ ಆಫ್ ಮಾಡಿಬಿಡ್ತೀನಿ. ಸೊ ಈ ರೀತಿ ನೀವು ಕಳಿಸೋ ಪ್ಯಾಕೆಟ್ನ ಒಂದೊಂದಾಗಿ ಮ್ಯಾನ್ಯುವಲ್ ಆಗಿ ಅದನ್ನು ಬ್ಲಾಕ್ ಮಾಡ್ಬೋದು. ಅಂದರೆ ಮ್ಯಾನ್ಯುವಲ್ ಆಗಿ ಅದನ್ನು ನೀವು ಚೇಂಜ್ ಮಾಡಿ ಫಾರ್ವರ್ಡ್ ಮಾಡ್ಬೋದು, ಫಾರ್ವರ್ಡ್ ಅಥವಾ ರಿಪೀಟ್ ಮಾಡ್ಬೋದು. ಇದು ಪ್ರಾಕ್ಸಿಯ ಕೆಲಸ. ಮತ್ತು HTTP ಹಿಸ್ಟ್ರಿಗೆ ಹೋದರೆ ನೀವು ಏನೇನು ಪ್ಯಾಕೆಟ್ ಕಳಿಸಿದ್ರಿ, ಅದರಲ್ಲಿ ಒಳಗಡೆ ಏನೇನು ಡೇಟಾ ಇತ್ತು, ಪ್ರತಿಯೊಂದು ನಿಮಗೆ ಇಲ್ಲಿ ಪ್ರತಿಯೊಂದು ರಿಕ್ವೆಸ್ಟು ನಿಮ್ಗೆ ಕಾಣುತ್ತೆ. ಸೊ ನೀವು ಏನೇನು ಆಕ್ಸೆಸ್ ಮಾಡಿದ್ರಿ, ಯಾವ ವೆಬ್ಸೈಟ್ ಆಕ್ಸೆಸ್ ಮಾಡಿದ್ರಿ, ಪ್ರತಿಯೊಂದು ಹಿಸ್ಟ್ರಿಲಿ ಇರುತ್ತೆ. ಅದು ಪ್ರಾಕ್ಸಿ ಹಿಸ್ಟ್ರಿ. ಓಕೆ, ನೋಡಬೇಕು, ಡೀಟೇಲ್ ನೋಡಬೇಕು, ಜಸ್ಟ್ ಡಬಲ್ ಕ್ಲಿಕ್ ಮಾಡೋ ಸಾಕು. ಈ ರೀತಿ ನಿಮಗೆ ಡೀಟೇಲ್ ಕಾಣುತ್ತೆ, ರಿಕ್ವೆಸ್ಟು ಮತ್ತು ರೆಸ್ಪಾನ್ಸ್ ಎರಡನ್ನು. ನಂತರ ಎರಡನೇ ಟ್ಯಾಬ್ ಬರೋಣ. ಎರಡನೇ ಟ್ಯಾಬ್ ಬಂದು ಇಂಟ್ರೂಡರ್. ಈ ಟ್ಯಾಬ್ ನಾವು ಯೂಸ್ ಮಾಡೋದು ಯಾವುದೇ ರೀತಿ ಪಾಸ್ವರ್ಡ್ ಕ್ರ್ಯಾಕಿಂಗ್ ಮಾಡಲಿಕ್ಕೆ, ಅಥವಾ ಆನ್ಲೈನ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ಮಾಡಬೇಕಾದ್ರೆ. ನಂತರ ನಾವು ಯಾವುದಾದ್ರು ಆಟೋಮೆಟಿಕ್ ಆಗಿ ಯಾವುದಾದ್ರು ಕಂಟಿನ್ಯೂ ಒಂದು ಯೂಜ್ ಅಂದರೆ ಒಂದು ದೊಡ್ಡದಾದಂತಹ ಒಂದು ಪೇಲೋಡ್ ಇದೆ, ಅಥವಾ ಒಂದು ಟೆಸ್ಟಿಂಗ್ ಮಾಡಬೇಕಾಗತ್ತೆ. ನಾವು ಒಂದೇ ಒಂದು ಇನ್ಸರ್ಷನ್ ಪಾಯಿಂಟಿಗೆ, ಒಂದೇ ಒಂದು ಜಾಗಕ್ಕೆ ನಾವು ಹಲವಾರು ಇನ್ಪುಟ್ ಕೊಟ್ಬಿಟ್ಟು ಟ್ರೈ ಮಾಡಬೇಕು. ಅಂದರೆ ಗೂಗಲಲ್ಲಿ ನಾವು ಒಂದು 100 ಅಥವಾ 1000 ಕೀವರ್ಡ್ನ ಸರ್ಚ್ ಮಾಡಿ ಅದು ಹೇಗೆ ರೆಸ್ಪಾನ್ಸ್ ಕೊಡುತ್ತೆ ಅಂತ ಚೆಕ್ ಮಾಡೋದು. ಅವೆಲ್ಲ ಅಥವಾ ನಾವು ಸೆಕ್ಯೂರಿಟಿ ಅದನ್ನು ಫಜಿಂಗ್ ಅಂತ ಕರಿತೀವಿ. ಯಾವುದೇ ಒಂದು ವೆಬ್ ಪೇಜ್ಗೆ ಸಾಕಷ್ಟು ಇನ್ಪುಟ್, ವಿವಿಧ ರೀತಿಯ ಇನ್ಪುಟ್ನ ಕೊಟ್ಟು ಅದರ ಔಟ್ಪುಟ್ ಹೇಗೆ ಬಿಹೇವ್ ಮಾಡುತ್ತೆ ನನ್ನ ಕಂಪ್ಯೂಟರ್ ಅಥವಾ ನನ್ನ ಸರ್ವರ್ ಅಂತ ಚೆಕ್ ಮಾಡಲಿಕ್ಕೆ ನಾವು ಫಜಿಂಗ್ ಅಂತ ಕರಿತೀವಿ. ಆ ರೀತಿ ಫಜಿಂಗ್ ಮಾಡಲಿಕ್ಕೆ ನಾವು ಇಂಟ್ರೂಡರ್ನ ಯೂಸ್ ಮಾಡ್ತೀವಿ. ಓಕೆನಾ? ಇಂಟ್ರೂಡರ್ ಹೇಗೆ ಒಂದು ಇದು ತೊಗೊಂಬರೋದು ತುಂಬ ಸಿಂಪಲ್. ನೀವು ತುಂಬ ಸಿಂಪಲಾಗಿ ನಾವು ಈ ಪಾಸ್ವರ್ಡ್ ಕ್ರ್ಯಾಕಿಂಗ್ನ ತೊಗೊಳ್ಳೋಣ. ಟೆಸ್ಟ್ ಫೈರ್ಗೆ ಹೋಗಿ ನಮ್ಮ ಯಾವುದು ಲಾಗಿನ್ ಪೇಜ್ ಇತ್ತೋ, ಯಾವ ಪೇಜಲ್ಲಿ ನಾವು ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಕಳಿಸಿದ್ವಲ್ಲ, ಅದನ್ನು ನಾವು ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಅಂದರೆ ಯಾವ ರಿಕ್ವೆಸ್ಟ್ ಇರುತ್ತೋ ಆ ರಿಕ್ವೆಸ್ಟ್ನ ರೈಟ್ ಕ್ಲಿಕ್ ಮಾಡಿ ಸೆಂಡ್ ಟು ಇಂಟ್ರೂಡರ್ ಅಂತ ಕೊಟ್ಟರೆ ಅದು ಇಂಟ್ರೂಡರ್ಗೆ ಹೋಗುತ್ತೆ. ಅಲ್ಲಿ ಟಾರ್ಗೆಟಲ್ಲಿ ನಿಮ್ಮ ವೆಬ್ಸೈಟ್ ಪೋರ್ಟ್ ನಂಬರ್ ಇರುತ್ತೆ. ಪೊಸಿಷನಲ್ಲಿ ನೀವು ಯಾವ ಒಂದು ಜಾಗದಲ್ಲಿ ನಿಮ್ಮ ಲಿಸ್ಟ್ ಆಫ್ ಪಾಸ್ವರ್ಡ್ಸ್ನ ಕೊಡಬೇಕು ಅಂತಿದ್ದೀರೋ ಆ ಜಾಗದಲ್ಲಿ ಕೊಡ್ಬೋದು. ಫಸ್ಟ್ ಕ್ಲಿಯರ್ ಮಾಡಿಬಿಟ್ಟು ಜಸ್ಟ್ ಸಮರೈಸ್ ಮಾಡ್ತಿದ್ದೀನಿ ನಾನು ಅಷ್ಟೇ, ತುಂಬ ಡೀಟೇಲಾಗಿ ಹೋಗಲ್ಲ. ನಾನು ಇನ್ನೊಂದು ವೀಡಿಯೋ ಇದೆ ಆನ್ಲೈನ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ಬಗ್ಗೆ, ಅದರಲ್ಲಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ.
ಓಕೆನಾ. ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನಂತರ ನಿಮ್ಮ ವರ್ಡ್ ಲಿಸ್ಟ್ನ ಕೊಟ್ಟು ಅದನ್ನು ಸೆಲೆಕ್ಟ್ ಮಾಡಿದ್ರೆ 1 by 1 ನಿಮ್ಮ ಡೇಟಾ ಹೋಗುತ್ತೆ. ಓಕೆನಾ. ಸೊ ಇಂಟ್ರೋಡನ್ನ ಡೀಟೇಲ್ ಆಗಿ ನಾನು ಆನ್ಲೈನ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಸೊ ಅದನ್ನು ನೀವು ಇಂಟ್ರೋಡಲ್ಲಿ ನೋಡ್ಕೋಬೋದು. ನಂತರ ರಿಪೀಟರ್ ಬರಬೇಕು ಅಂತಂದರೆ ಇದೇ ಒಂದು ರಿಕ್ವೆಸ್ಟ್ನ ನಾನು ರಿಪೀಟರ್ ಕಳಿಸ್ಬೋದು. ರೈಟ್ ಕ್ಲಿಕ್ ಮಾಡಿ ಸೆಂಡ್ ಟು ರಿಪೀಟರ್, ಅದು ರಿಪೀಟರ್ ಹೋಗ್ಬಿಡುತ್ತೆ. ರಿಪೀಟರ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಯಾವ ಒಂದು ರಿಕ್ವೆಸ್ಟ್ನ ನೀವು ಮ್ಯಾನ್ಯಲ್ ಆಗಿ ರಿಕ್ವೆಸ್ಟ್ನ ರೈಸ್ ಮಾಡಿ ಅದು ಚೆಕ್ ಮಾಡಬೇಕು. ನೀವು ಮ್ಯಾನ್ಯಲ್ ಆಗಿ ಒಂದೊಂದು ರಿಕ್ವೆಸ್ಟ್ನ ಈ ರೀತಿ ಕಾಂಬಿನೇಷನ್ ಕೊಟ್ಟರೆ ಹೇಗೆ ಕೆಲಸ ಮಾಡುತ್ತೆ, ಈ ರೀತಿ ಕಾಂಬಿನೇಷನ್ ಕೊಟ್ಟರೆ ಹೇಗೆ ಕೆಲಸ ಮಾಡುತ್ತೆ ಅಂತ ಚೆಕ್ ಮಾಡಲಿಕ್ಕೆ ನಾವು ಇದನ್ನು ಕೊಡ್ತೀವಿ. ಅಂದರೆ ರಿಪೀಟರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡಿಫ್ರೆಂಟ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀನಿ. ಸೊ ನಾನು ಇಲ್ಲಿ ಅಡ್ಮಿನ್ ಅಂತ ಕೊಟ್ಟಿದ್ದೆ. ಓಕೆ. ಸೊ ಇಲ್ಲಿ ಅಡ್ಮಿನ್ ಅಂತ ಮೊದಲೇ ಕೊಟ್ಟಿದ್ದೆ. ಸೊ ಅದನ್ನು ಚೆಕ್ ಮಾಡೋಣ ಇದು ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ. ಸೊ ನೀವು ಈಗ ಈ ರೀತಿ ಪ್ರತಿಯೊಂದು ರಿಕ್ವೆಸ್ಟ್ನ ಒಂದೊಂದೇ ರಿಕ್ವೆಸ್ಟ್ನ ಚೆಕ್ ಮಾಡಲಿಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅಂತ ಚೆಕ್ ಮಾಡಲಿಕ್ಕೆ ನೀವು ಇದು ರಿಪೀಟರ್ ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ 302 ಫೋನ್ ಅಂದರೆ ರೀಡೈರೆಕ್ಷನ್ ಆಗ್ತಿದೆ, ಬೇರೆ ಪೇಜ್ಗೆ ರೀಡೈರೆಕ್ಟ್ ಆಗ್ತಿದೆ. ಓಕೆ. ಅದೇ ರೀತಿ ನಾನು ಡಿಫ್ರೆಂಟ್ ಪಾಸ್ವರ್ಡ್ ಕೊಡ್ತೀನಿ. ಡೆಮೋ 1 2 3 4 ಆ್ಯಂಡ್ ಯೂಸರ್ ನೇಮ್ ಜೇಸ್ಮಿತ್. ಇದು ಸಹ ಒನ್ ಆಫ್ ದ ಲಾಗಿನ್, ಒನ್ ಆಫ್ ದ ಕ್ರೆಡೆನ್ಷಿಯಲ್. ಇದು ಸಹ ಲಾಗಿನ್ ಆಗ್ತಿದೆ ಇನ್ನೊಂದು ವೆಬ್ಸೈಟ್ಗೆ. ಸೊ ಈ ರೀತಿ ನಾನು ಮ್ಯಾನ್ಯಲ್ ಆಗಿ ಒಂದೊಂದು ರಿಕ್ವೆಸ್ಟ್ನ ಒಂದೊಂದೇ ಪ್ಯಾರಾಮೀಟರ್ನ ಚೇಂಜ್ ಮಾಡೋದು, ಒಂದೊಂದನ್ನು ಎಡಿಟ್ ಮಾಡೋದು, ಆ ರೀತಿ ಮಾಡಲಿಕ್ಕೆ ನಾನು ರಿಪೀಟರ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನಾನು ಇಲ್ಲಿ ಅದು ಈ ಕುಕೀನ ಡಿಲೀಟ್ ಮಾಡಿಬಿಡ್ತೀನಿ. ಈ ಕುಕಿ ಡಿಲೀಟ್ ಮಾಡ್ಬಿಟ್ಟು ನೋಡ್ತೀನಿ ನಾನು ಹೇಗೆ ಕೆಲಸ ಮಾಡುತ್ತಿದ್ದು ಅಂತೇಳಿ. ಆ ರೀತಿ ಸಹ ಇದೇ ರೀತಿ ಪ್ರತಿಯೊಂದು ಸಣ್ಣ ಒಂದು ಚೇಂಜಸ್ ಮಾಡಿ ಚೆಕ್ ಮಾಡೋದನ್ನ ನಾವು ರಿಪೀಟರಲ್ಲಿ ಯೂಸ್ ಮಾಡ್ಬೋದು. ಓಕೆ. ನಂತರ ಈ ಸೀಕ್ವೆನ್ಸರ್ ಬರೋಣ. ಈ ಸೀಕ್ವೆನ್ಸರ್ ಏನು ಯೂಸ್ ಮಾಡ್ತೀವಪ್ಪ ಅಂತಂದರೆ, ಸೀಕ್ವೆನ್ಸರ್ನ ಯೂಸ್ ಮಾಡೋದು ನಾವು ರ್ಯಾಂಡಮ್ನೆಸ್ ಚೆಕ್ ಮಾಡಲಿಕ್ಕೆ. ಸೊ ಜನರಲಾಗಿ ಏನಾಗುತ್ತಪ್ಪ ಅಂತಂದರೆ, ಈ ವೆಬ್ಸೈಟ್ಗಳು ನಾವು ಲಾಗಿನ್ ಆದ ತಕ್ಷಣ ನಮಗೊಂದು ಸಣ್ಣ ಟೋಕನ್ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಸೊ ಜನರಲಾಗಿ ಈ ಟೋಕನ್ ಏನಿರುತ್ತೆ ಇದನ್ನು ನಾವು ಸೆಕ್ಯೂರಿಟಿ ಟರ್ಮಿನಾಲಜಿನಲ್ಲಿ ಏನು ಹೇಳ್ತೀವಿ ಅಂತಂದರೆ, ಈ ಟೋಕನ್ ಎಷ್ಟು ಸಾಧ್ಯನೋ ಅಷ್ಟು ರ್ಯಾಂಡಮ್ ಆಗಿರಬೇಕು. ಓಕೆನಾ. ಸೊ ರ್ಯಾಂಡಮ್ ಇಲ್ಲ ಅಂದರೆ ಅದು ನಿಮ್ಮ ಸೆಕ್ಯೂರಿಟಿ ಬಗ್ ಅಂತ ನಾನು ಕರಿತೀವಿ ನಾವು. ಸೊ ಈ ರೀತಿ ನಮ್ಮ ಒಂದು ವೆಬ್ಸೈಟಲ್ಲಿ ಜನರೇಟ್ ಆಗುವಂಥ ಟೋಕನ್ ರ್ಯಾಂಡಮ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಸೀಕ್ವೆನ್ಸನ್ನು ಯೂಸ್ ಮಾಡ್ತೀವಿ. ಸೊ ನಾನು ಇದೇ ಪೇಜನ್ನು ತೊಗೊತೀನಿ. ಇದನ್ನು ರೈಟ್ ಕ್ಲಿಕ್ ಮಾಡಿ ಸೆಂಡ್ ಟು ಸೀಕ್ವೆನ್ಸ್. ನೋಡ್ಬೋದು ರೆಸ್ಪಾನ್ಸಲ್ಲಿ ನಿಮಗೆ ಕುಕಿ ಜನರೇಟ್ ಆಗ್ತದೆ. ಸೊ ಕುಕಿ ರ್ಯಾಂಡಮ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ಸೀಕ್ವೆನ್ಸನ್ನು ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ರೆಸ್ಪಾನ್ಸಲ್ಲಿ ನೀವು ಲಾಗಿನ್ ಆದ ತಕ್ಷಣ ನಿಮ್ಗೊಂದು ಕುಕಿ ಬರುತ್ತೆ. ಸೊ ಇಲ್ಲಿ ಇದು ಕುಕಿ. ಈ ಕುಕಿ ಎಲ್ಲದಕ್ಕೂ ಸ್ಟ್ಯಾಟಿಕ್ ಕುಕಿನೇ ಬರುತ್ತೆ, ಇದು ಚೇಂಜ್ ಆಗ್ತಾ ಇಲ್ಲ. ಬಟ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಚೆಕ್ ಮಾಡಲಿಕ್ಕೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಕಾನ್ಫಿಗರ್ ಪ್ರಾಕ್ಸಿನ ಇಲ್ಲಿಂದ ತೊಗೊತೀನಿ, ರಿಪೀಟರ್ನ ತೊಗೊತೀನಿ. ಸೊ ಇಲ್ಲಿಂದ ಸೀಕ್ವೆನ್ಸ್ ಕೊಡ್ತೀನಿ, ಬಿಕಾಸ್ ನನಗೆ ಕುಕಿ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಲಿಕ್ ಮಾಡೋದು ಸಾಕು, ನನ್ನ ಔಟ್ಪುಟ್ ಕುಕೀಸ್ ಏನಿದೆ ಅದು ರ್ಯಾಂಡಮ್ ಏನು ಚೆಕ್ ಮಾಡಿ ಇದನ್ನು ಕೊಡುತ್ತೆ. ಓಕೆ. ಬಟ್ ಸಾಕಷ್ಟು ನಮ್ಮ ಜನರೇಟ್ ಹ್ಯಾಕಿಂಗ್ಗಳಿಂದ ಸಾಕಷ್ಟು ನಾವು ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಸೊ ಇದು ಅಷ್ಟು ಪ್ರೊಫೆಷನಲ್ ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗೋದು. ನೆಕ್ಸ್ಟ್ ಡಿಕೋಡರ್. ಜನರಲ್ ಆಗಿ ನಮಗೆ ಕೆಲವೊಂದು ಸರಿ ನಮ್ಮ ಡೇಟಾ ಎನ್ಕೋಡಾಗಿ ಬಂದಿರುತ್ತೆ. ಈ ರೀತಿ ಎನ್ಕೋಡ್ ಆಗಿರೋ ಡೇಟಾ ಡಿಕೋಡ್ ಮಾಡಲಿಕ್ಕೆ ನಾವು ಈ ಡಿಕೋಡರ್ ಯೂಸ್ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಕುಕಿ ನನಗೆ ಎನ್ಕೋಡ್ ಆಗಿತ್ತು, ಅದನ್ನು ಡಿಕೋಡ್ ಮಾಡಲಿಕ್ಕೆ ನನಗೆ ಯಾವುದೆಲ್ಲ ಎನ್ಕೋಡಿಂಗ್ ಡೇಟಾ ಇರುತ್ತೋ ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸ್ಮಾರ್ಟ್ ಡಿಕೋಡ್ ಕೊಟ್ಟರೆ ಅದು ಡಿಕೋಡ್ ಆಗುತ್ತಾ, ಅಥವಾ ಇಲ್ಲಿ ಈ ಡೇಟಾ ಬಂದು B64 ಎನ್ಕೋಡ್ ಆಗಿದೆ. ಸೊ ಇದನ್ನು B64 ಡಿಕೋಡ್ ಮಾಡಿದ್ರೆ ನಮಗೆ ಡೇಟಾ ಸಿಗುತ್ತೆ. ಸೊ ಇದೇ ರೀತಿ ನಮಗೆ ನಮ್ಮ ಡೇಟಾನ ಡಿಕೋಡ್ ಮಾಡಲಿಕ್ಕೆ ನಾವು ವೆಬ್ಸೈಟ್ನ ಡಿಕೋಡರ್ ಯೂಸ್ ಮಾಡ್ಬೋದು. ಅದೇ ರೀತಿ ಕಂಪೇರ್ ಏನು ಮಾಡುತ್ತಪ್ಪ ಅಂದರೆ, ಎರಡು ರಿಕ್ವೆಸ್ಟ್ನ ಕಂಪೇರ್ ಮಾಡಲಿಕ್ಕೆ ನಾವು ಕಂಪೇರ್ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ ನಾನು ಅಂದರೆ ಇಲ್ಲಿ ನಾನು ಈ ಒಂದು ರಿಕ್ವೆಸ್ಟ್ ಮತ್ತು ಈ ಒಂದು ರಿಕ್ವೆಸ್ಟ್ ಎರಡನ್ನೂ ಕಂಪೇರ್ ಮಾಡಲಿಕ್ಕೆ ಬೇಕಂದ್ರೆ, ಸೊ ಯಾವ ಎರಡು ರಿಕ್ವೆಸ್ಟ್ನ ಕಂಪೇರ್ ಮಾಡಲಿಕ್ಕೆ ಅಥವಾ ಯಾವ ಎರಡು ರೆಸ್ಪಾನ್ಸ್ನ ಕಂಪೇರ್ ಮಾಡಲಿಕ್ಕೆ ನಾವು ಕಂಪೇರ್ ಯೂಸ್ ಮಾಡ್ಬೋದು. ಅಂದರೆ ಬೆಸ್ಟ್ ಏನಪ್ಪ ಅಂತಂದರೆ, ಎರಡು ರಿಕ್ವೆಸ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ಸೆಂಡ್ ಕಂಪೇರ್ ರಿಕ್ವೆಸ್ಟ್, ಅಂದರೆ ರಿಕ್ವೆಸ್ಟ್ನ ಕಂಪೇರ್ ಮಾಡ್ಬೇಕಾದ್ರೆ ರೆಸ್ಪಾನ್ಸ್ನ ಕಂಪೇರ್ ಮಾಡ್ಬೇಕಂತ ಕೇಳುತ್ತೆ. ಸೊ ನಿಮ್ಗೆ ಯಾವುದನ್ನು ಕಂಪೇರ್ ಮಾಡ್ಬೇಕು ಅನ್ಸುತ್ತೋ ಅದನ್ನು ಎರಡನ್ನ ಕೊಡಿಸಿದ್ರೆ ಅದು ಕಂಪೇರ್ಗೆ ಹೈಲೈಟ್ ಆಗುತ್ತೆ. ಇಲ್ಲಿ ಕಂಪೇರ್ಗೆ ಹೋಗ್ಬಿಟ್ಟು ಸೊ ನೀವು ಇಲ್ಲಿ ಕಂಪೇರ್ ಬೈ ವರ್ಡ್ಸ್, ಕಂಪೇರ್ ಬೈ ಬೈಸ್ ಅಂತ ಕೊಟ್ಟರೆ, ಸೊ ಯಾರಲ್ಲಿ ಯಾವ್ದು ಕೊಟ್ಟರು ನಾವು ಈಜಾಗಿ ಕಂಪೇರ್ ಮಾಡ್ಬೋದು. ಅಂದರೆ ಎರಡು ರಿಕ್ವೆಸ್ಟ್ನ ಸೊ ಒಂದೊಂದು ಪ್ಯಾರಾಮೀಟರ್ ಇಲ್ಲೇನಿತ್ತು ಅಂತ ಚೆಕ್ ಮಾಡಲಿಕ್ಕೆ ನಾವು ಕಂಪೇರರ್ನ ಯೂಸ್ ಮಾಡ್ಬೋದು. ಓಕೆ. ಇದಿಷ್ಟು ಬರ್ಪ್ನ ಯೂಸ್ ಮಾಡೋ ಒಂದು ರೀತಿ ಗೆಳೆಯರೆ. ಸೊ ನಾವು ಈ ವಿಡಿಯೋದಲ್ಲಿ ಏನು ನೋಡೋದಪ್ಪ ಅಂತಂದರೆ,
ಈ ಬರ್ಬ್ ಸೂಟ್ ಅಂದರೆ ಏನು, ಅದನ್ನು ಏನಕ್ಕೆ ಯೂಸ್ ಮಾಡಬೇಕು, ಅದನ್ನು ಹೇಗೆ ಕಾನ್ಫಿಗರ್ ಮಾಡಬೇಕು ಅಂತ ನೋಡಿದ್ವಿ, ಎಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತ ನೋಡಿದ್ವಿ. ಇದ್ರ ಮುಖ್ಯ ಮಾಹಿತಿ ಅಡಗಿರೋದು ಅದರ ಟ್ಯಾಬ್ಸ್ಗಳಲ್ಲಿ. ಅದರಲ್ಲಿ ನಾವು ಟಾರ್ಗೆಟ್, ಇಂಟ್ರೂಡರ್, ರಿಪೀಟರ್, ಸೀಕ್ವೆನ್ಸರ್, ಡಿಕೋಡರ್ ಆ್ಯಂಡ್ ಕಂಪೇರರ್ ನೋಡಿದ್ವಿ. ಪ್ರಾಕ್ಸಿ, ಅದು ಈ ಇಂಟ್ರೂಡರ್ನ ನಾನು ಈಗಾಗಲೇ ಪಾಸ್ವರ್ಡ್ ಕ್ರ್ಯಾಕಿಂಗ್ ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ ಗೆಳೆಯರೆ. ಸೊ ಅದನ್ನು ನೀವು ನೋಡ್ಬೋದು. ಅದರಲ್ಲಿ ಆನ್ಲೈನ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ಹೇಗೆ ಮಾಡ್ತೀವಿ ಅನ್ನೋದು ಅದನ್ನು ನೋಡ್ಬೋದು ನೀವು. ಸೊ ಅದು ಬಿಟ್ಟು ಸಾಕಷ್ಟು ಬೇರೆ ಟ್ಯಾಬ್ಸ್ಗಳನ್ನ ತೋರಿಸಿದ್ದೀನಿ. ಸೊ ಟಾರ್ಗೆಟ್ ಯೂಸ್ ಮಾಡೋದು ನಾವು ಯಾವೆಲ್ಲ ವೆಬ್ಸೈಟ್ನ ಆಕ್ಸೆಸ್ ಮಾಡ್ತೀವೋ ಅದರಲ್ಲಿ ಏನು ಡೇಟಾ ಬಂದಿದೆ, ಏನು ಡೇಟಾ ಹೋಗಿದೆ, ಏನು ಕಳಿಸಿದ್ದೀವಿ ಅಂತ ಡೀಟೇಲ್ಸ್ ನೋಡಲಿಕ್ಕೆ ನಾವು ಟಾರ್ಗೆಟ್ನ ಯೂಸ್ ಮಾಡ್ತೀವಿ. ಪ್ರಾಕ್ಸಿ ಟ್ಯಾಬ್ ಮ್ಯಾನ್ಯಲ್ ಆಗಿ ನಾವು ಮ್ಯಾನ್ಯಲ್ ಪ್ರಾಕ್ಸಿ ಬೇಕಾ, ಆಟೋಮೆಟಿಕ್ ಪ್ರಾಕ್ಸಿ ಬೇಕಾ, ಮತ್ತು ಪ್ರಾಕ್ಸಿ ಸೆಟಪ್ ಮಾಡ್ಬೇಕಾದ್ರೆ ನಮ್ಗೆ ಏನು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕು, ಇದನ್ನು ಸೆಟ್ ಮಾಡಲಿಕ್ಕೆ ನಾವು ಪ್ರಾಕ್ಸಿ ಟ್ಯಾಬ್ನ ಯೂಸ್ ಮಾಡ್ತೀವಿ. ಇಂಟ್ರೂಡರ್ ನಾವು ಪ್ರಾಸೆಸ್ ಕರೆಕ್ಟ್ ಮಾಡಲಿಕ್ಕೆ ಮತ್ತು ಆಟೋಮೇಟ್ ಮಾಡಲಿಕ್ಕೆ ನಮ್ಮ ಪ್ರೊಸೆಸ್ನ ನಾವು ಇಂಟ್ರೂಡರ್ ಯೂಸ್ ಮಾಡ್ತೀವಿ. ರಿಪೀಟರ್ ನಮ್ಗೆ ಯಾವ ಜಾಗದಲ್ಲಿ ನಮಗೆ ಮ್ಯಾನ್ಯಲ್ ಆಗಿ ಒಂದು ರಿಕ್ವೆಸ್ಟ್ನ ನಮ್ಗೆ ಸಿಕ್ಕಿರುತ್ತೆ, ಅದನ್ನು ಸ್ವಲ್ಪನೇ ಕೆಲವೊಂದು ಭಾಗನೇ ಒಂದೊಂದಾಗೆ ನಾವು ಚೆಕ್ ಮಾಡಬೇಕು, ಅದು ಒಂದೊಂದಾಗಲೇ ಚೇಂಜ್ ಮಾಡಿ ಅದು ಹೇಗೆ ರೆಸ್ಪಾನ್ಸ್ ಕೊಡುತ್ತೋ ನೋಡಬೇಕು. ಆ ರೀತಿ ಟೆಸ್ಟ್ ಮಾಡಲಿಕ್ಕೆ ನಾವು ರಿಪೀಟರ್ನ ಯೂಸ್ ಮಾಡ್ತೀವಿ. ಮತ್ತು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಟೋಕನ್ಸ್ ಜನರೇಟ್ ಆಗಿರುತ್ತೆ, ಕುಕೀಸ್ ಜನರೇಟ್ ಆಗಿರುತ್ತೆ. ಆ ರೀತಿ ವೆಬ್ಸೈಟ್ಸ್ಗಳಲ್ಲಿ ಟೋಕನ್ ಅಥವಾ ಕುಕಿ ಜನರೇಟ್ ಆದಾಗ ಅದರ ರ್ಯಾಂಡಮ್ನೆಸ್ ಎಷ್ಟು ರ್ಯಾಂಡಮ್ ಆಗಿದೆ ಆ ಕುಕಿ ಚೆಕ್ ಮಾಡಲಿಕ್ಕೆ ಸೀಕ್ವೆನ್ಸನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಕೆಲವೊಂದು ಸರಿ ನಮಗೆ ಈ ಎನ್ಕೋಡ್ ಆಗಿರೋ ಡೇಟಾ ಬೇಕಾಗಿರುತ್ತೆ, ಅಥವಾ ನಾವೇ ಕೆಲವೊಂದು ಸರಿ ಎನ್ಕೋಡ್ ಮಾಡಬೇಕಾಗುತ್ತೆ. ಅಂಥ ಜಾಗದಲ್ಲಿ ನಾವು ಈ ಡಿಕೋಡರ್ನ ಯೂಸ್ ಮಾಡ್ತೀವಿ. ಫೈನಲ್ ಆಗಿ ಕಂಪೇರರ್ ಬಂದು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಎರಡು ರಿಕ್ವೆಸ್ಟ್ನ, ಎರಡು ರೆಸ್ಪಾನ್ಸ್ನ ನಾವು ಕಂಪೇರ್ ಮಾಡೋ ಸಿಚುವೇಶನ್ ಬರುತ್ತೆ. ಅಂಥ ಜಾಗದಲ್ಲಿ ನಾವು ಕಂಪೇರರ್ನ ಯೂಸ್ ಮಾಡ್ತೀವಿ. ಸೊ ಅದನ್ನು ತುಂಬಾ ಹೆಚ್ಚು ನಾವು ಪ್ರಾಕ್ಟಿಕಲಾಗಿ ಯೂಸ್ ಮಾಡೋದು ಒಂದು ಇಂಟ್ರೂಡರ್ ನಮ್ಮ ಸಿಸ್ಟಮ್ನಲ್ಲಿ, ಒಂದು ಇಂಟ್ರೂಡರ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಅಥವಾ ಒಂದು ರಿಪೀಟರ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದರೆ ಸಾಕಷ್ಟು ಟೆಸ್ಟಿಂಗ್ಗಳಲ್ಲಿ ನಾವು ಮ್ಯಾನ್ಯಲ್ ಆಗಿ ಒಂದೊಂದೇ ಸ್ವಲ್ಪನೇ ಚೇಂಜ್ ಮಾಡೋದು, ಅಥವಾ ಸ್ವಲ್ಪನೇ ಪೇಲೋಡ್ನ ಚೇಂಜ್ ಮಾಡಿ ಕೊಡೋದು, ಇಂಥ ಕೆಲಸಗಳನ್ನ ಜಾಸ್ತಿ ಮಾಡ್ತೀವಿ ನಾವು. ನಂತರ ಈ ಫಜಿಂಗ್ನ ಜಾಸ್ತಿ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಇಂಟ್ರೂಡರ್ ಮತ್ತು ರಿಪೀಟರ್ನ ಜಾಸ್ತಿ ಯೂಸ್ ಮಾಡೋದು. ಫ್ಯೂಚರಲ್ಲೂ ಸಹ ನಾವು ಕೆಲವೊಂದು CTFನ ಕ್ರ್ಯಾಕ್ ಮಾಡಬೇಕಾದ್ರೆ ನಾವು ಬರ್ಬ್ ಸೂಟ್ನ ಯೂಸ್ ಮಾಡೋ ಕಾರಣನೇ ನಾವು ಇಂಟ್ರೂಡರ್, ರಿಪೀಟರ್ ಮತ್ತು ಪ್ರಾಕ್ಸಿ, ಅಂದರೆ ಮ್ಯಾನ್ಯಲ್ ಆಗಿ ಕೆಲವೊಂದು ಸರಿ ನಾವು ಪ್ರಾಕ್ಸಿನ ಚೇಂಜ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ. ಅಂಥ ಜಾಗದಲ್ಲಿ ನಾವು ಈ ಬರ್ಬ್ ಸೂಟ್ನ ಯೂಸ್ ಮಾಡ್ತೀವಿ. ಸೊ ಸಾಕಷ್ಟು ಈ ಬರ್ಬ್ ಸೂಟ್ ಬಗ್ಗೆ ನಾವು ಯೂಸ್ ಮಾಡೋ ಪ್ರತಿಯೊಂದು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಗೆಳೆಯರೆ. ಇನ್ ಕೇಸ್ ಯಾವ್ದಾದ್ರು ಒಂದು ಟಾಪಿಕ್ ಅಥವಾ ಎಲ್ಲಾದರೂ ನಿಮ್ಗೆ ಎಲ್ಲರೂ ಅರ್ಥ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋನ ಮತ್ತೊಂದು ಸರಿ ನೋಡಿ, ಅಥವಾ ನಮ್ಮ ಕೆಳಗಿನ ಕಮೆಂಟ್ ಬಾಕ್ಸಲ್ಲಾಗಲಿ ಅಥವಾ ವಾಟ್ಸಪ್ ಗ್ರೂಪಲ್ಲಾಗಲಿ ನಿಮ್ಮ ಈ ಕ್ವೈರಿನ ನೀವು ಬರ್ಬೋದು ಗೆಳೆಯರೆ. ಸೊ ತಕ್ಷಣ ನಿಮಗೆ ರೆಸ್ಪಾನ್ಸ್ ಕೊಡ್ತೀನಿ. ಸೊ ಅದ್ರ ಏನು ಡೇಟಾ ನಾವು ಕ್ಲಾರಿಫೈ ಮಾಡ್ಬೋದು. ನಂತರ ಈ ಬರ್ಬ್ ಸೂಟ್ನ ಏನಕ್ಕೆ ಯೂಸ್ ಮಾಡ್ಬೇಕಂತ ಫಸ್ಟ್ ತಿಳ್ಕೋಬೇಕು. ಬರ್ಬ್ ಸೂಟ್ನ ಯೂಸ್ ಮಾಡೋದು ಒಂದು ವೆಬ್ಸೈಟ್ನ ಟೆಸ್ಟ್ ಮಾಡಬೇಕಾದ್ರೆ, ಅಥವಾ ನಮ್ಗೆ ಯಾವುದೋ ಒಂದು ವೆಬ್ಸೈಟಲ್ಲಿ ಏನೋ ಚೇಂಜ್ ಮಾಡ್ತಾ ಇದ್ದೀವಿ, ಬಟ್ ಅದನ್ನು ನಮಗೆ ನಮ್ಮ ಟ್ಯಾಂಪರ್ ಮಾಡಬೇಕು. ಸೊ ನಾವು ಬ್ರೌಸರ್ನಲ್ಲಿ ಕಳಿಸ್ತಾ ಇದ್ದೀವಿ, ಬ್ರೌಸರಲ್ಲಿ ಆಪ್ಷನ್ ಇಲ್ಲ, ಅದನ್ನು ನಾವೆಲ್ಲೋ ಮಾಡಿಫೈ ಮಾಡಬೇಕು, ಸರ್ವರ್ ಕೋರ್ಸೋಕ್ಕಿಂತ ಮುಂಚೆ ಅದನ್ನು ಮಾಡಿಫೈ ಮಾಡಬೇಕು ಅನ್ನೋವಾಗ ನಾವು ಬರ್ಬ್ ಸೂಟ್ನ ಯೂಸ್ ಮಾಡ್ಬೋದು ಗೆಳೆಯರೆ. ಅಥವಾ ನಮ್ಮ ಬ್ರೌಸರ್ಗೂ ಮತ್ತು ಸರ್ವರ್ಗೂ ಏನು ಕಮ್ಯುನಿಕೇಷನ್ ನಡೀತಾ ಇದೆ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ನಾವು ಈ ಪ್ರಾಕ್ಸಿನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯ್ತು ಗೆಳೆಯರೆ. ಸೊ ಖಂಡಿತವಾಗ್ಲೂ ಮುಂದಿನ ವೀಡಿಯೋನ ಸಿಗ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಹಂಚಿ. ಅದರ ಮುಖಾಂತರ ಈ ಬರ್ಬ್ ಸೂಟ್ ಬಗ್ಗೆ ಖಂಡಿತವಾಗ್ಲೂ ಇಷ್ಟು ಡೀಟೇಲ್ ಆಗಿ ಸಾಕಷ್ಟು ವೀಡಿಯೋಗಳು ಯೂಟ್ಯೂಬಲ್ಲಿ ಇಲ್ಲ. ಇದು ಸಹ ಸಾಕಷ್ಟು ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿ ಯಾರೂ ಸಹ ಬರ್ಬ್ ಸೂಟ್ ಬಗ್ಗೆ ವಿಡಿಯೋ ಮಾಡಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ನಂತರ ನಮ್ಮ CTFಗಳಿಗೆ ಮತ್ತು ಸಾಕಷ್ಟು ಇತರೆ ವೀಡಿಯೋಸ್ಗಳಿಗೆ ಬರ್ಬ್ ಸೂಟ್ ನಾವು ಸಾಕಷ್ಟು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರನೇ ಮೊದಲು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡೋಣ, ನಂತರ CTF ಬಗ್ಗೆ ಮಾಡಬೇಕಾದ್ರೆ ಅವ್ರಿಗೆ ಡೌಟ್ ಬರೋದು ಬೇಡ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಖಂಡಿತವಾಗ್ಲೂ ಈ ವಿಡಿಯೋ ಯಾರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಸೊ ನೀವು ಮೊದಲೇ ಬಗ್ಗೆ ನಮ್ಮ ಚಾನಲ್ ಬರ್ತಾ ಇದ್ದಾರೆ, ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರುವಂತಹ ಬೆಲ್ ಐಟನ್ನ ಕ್ಲಿಕ್ ಮಾಡೋ ಮುಖಾಂತರ ನಾವು ಯಾವುದೇ ರೀತಿಯ ಹೊಸ ವೀಡಿಯೋಗಳನ್ನ ಹಾಕಿದಾಗ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಹೋಗ್ತಿದ್ದಾರೆ. ಸೊ ಮುಂದಿನ ವೀಡಿಯೋ ಸಿಗೋಣ ಗೆಳೆಯರೆ. ಸೊ ಪ್ರತಿಯೊಬ್ಬರು ಈ ವಿಡಿಯೋ ಅರ್ಥ ಅಂತ ತಿಳ್ಕೊತೀನಿ. ಸೊ ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಲ್ಗೆ.